Namaste students, welcome back to Suman tutorial. In this session, ಇವತ್ತಿನ ಸೆಷನ್ನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಕಂಟೆಂಟ್ನ ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ತಾ ಹೋಗೋಣ. ಏನು ಬರುತ್ತೆ ಪಾರ್ಟ್ ಸಿನಲ್ಲಿ? Force on a current carrying conductor in a magnetic field, that is DC motor, and the second one is electromagnetic induction and its application with respect to AC generator and transformers. So maximum students will gonna have the doubt on the content. ಸೊ ಇವತ್ತಿನ ಕ್ಲಾಸಲ್ಲಿ ಆರಾಮ್ಸೆ ಅದನ್ನು ಕಲಿತಾ ಹೋಗೋಣ. ನಿಮ್ದು ಏನೇ ಡೌಟ್ ಇದ್ದರೂ ಕ್ಲಾರಿಫೈ ನಾನು ಮಾಡಿಕೊಡ್ತೀನಿ. ಅಲಾಂಗ್ ವಿತ್ ದಟ್ ಒನ್ ಕೀಪ್ ಅ ಬುಕ್ ಆ್ಯಂಡ್ ಅ ಪೆನ್ ರೆಡಿ. ಎಕ್ಸಾಮ್ ಓರಿಯೆಂಟೆಡ್ ಆಗಿ ಮಾಡಿಕೊಡ್ತೀನಿ. ಸೊ ಇಟ್ ವಿಲ್ ಗೋನ ಹೆಲ್ಪ್ ಯು ಅ ಲಾಟ್. ಸೊ ಫಾರ್ ದಟ್ ರೀಸನ್ ಐ ರಿಕ್ವೆಸ್ಟ್ ಯು ಟು ಹ್ಯಾವ್ ಅ ನೋಟ್, ಅ ಬುಕ್ ಆ್ಯಂಡ್ ಅ ಪೆನ್ಸಿಲ್, ಸೊ ದಟ್ ನಾನು ಏನೇನು ಹೇಳ್ತಾ ಹೋಗ್ತೀನಿ ಈಗ ಅದನ್ನು ಆರಾಮಾಗಿ ನೋಟ್ ಮಾಡ್ಕೊತಾ ಹೋಗ್ಬಿಡಿ. ಸೊ ಇಟ್ ವಿಲ್ ಬಿ ಗುಡ್ ಟು ಯು. ಹಾಂ ಸ್ಟೂಡೆಂಟ್ಸ್, ಹಾಗಾದರೆ ನಿಮಗೆ ಫಸ್ಟ್ ಎಕ್ಸ್ಪೆರಿಮೆಂಟ್ ಕಾಣುವಂಥದ್ದು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಪಾರ್ಟ್ ಬಿನಲ್ಲಿ ಯು ಮೈಟ್ ಹ್ಯಾವ್ ಸೀನ್ ದಿಸ್ ಎಕ್ಸ್ಪೆರಿಮೆಂಟಲ್ ಸೆಟಪ್. ಸೊ ಇದೇನು, ವೆನ್ a current carrying conductor kept in a magnetic field, it experiences a force. ಅದರ ಕಾನ್ಸೆಪ್ಟ್ ಬಗ್ಗೆ ಇದು ಇರುವಂಥದ್ದು. ಏನಿದು? ಸೊ ಲೊರೆಂಟ್ಸ್ ಇಸ್ ಅ ನೇಮ್ ಆಫ್ ಅ ಫಿಸಿಸಿಸ್ಟ್. ಅವ್ರು ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅಂತಂದರೆ, ವೆನ್ ಎ ಚಾರ್ಜ್ ಕ್ಯಾರಿಂಗ್ ಇನ್ ಅ ಕಂಡಕ್ಟರ್ ಕೆಪ್ಟ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, apart from the direction of this magnetic field, it experiences a force. ಆ ಫೋರ್ಸನ್ನು ನಾವು ಲೊರೆಂಟ್ಸ್ ಫೋರ್ಸ್ ಅಂತ ಕರಿತೀವಿ. ಅಂದರೆ ಏನು? ಸೊ ವೆನ್ ಚಾರ್ಜ್ ಕ್ಯಾರಿಂಗ್ ಕಂಡಕ್ಟರ್ಲಿ ಚಾರ್ಜ್ ಪಾಸ್ ಆಗ್ತಾ ಇದೆ, ಅದನ್ನು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಅದರ್ ದ್ಯಾನ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಎಕ್ಸ್ಪೀರಿಯನ್ಸಸ್ ಅ ಫೋರ್ಸ್. ಒಂದು ಫೋರ್ಸನ್ನು ಅದು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಫಾರ್ ದಟ್ ರೀಸನ್ ಈ ಕಂಡಕ್ಟರ್ ವಿಲ್ ಗೋನ ಮೂವ್ ಟು ಆ್ಯಂಡ್ ಫ್ರೋ. ಆ ಫೋರ್ಸನ್ನು ನಾವು ಲೊರೆಂಟ್ಸ್ ಫೋರ್ಸ್ ಅಂತ ಕರಿತೀವಿ. ಆ ಎಕ್ಸ್ಪೆರಿಮೆಂಟಲ್ ಸೆಟಪ್ ಇಸ್ ದಿಸ್ ಒನ್. ಏನಿದೆ ಎಕ್ಸ್ಪೆರಿಮೆಂಟಲ್ ಸೆಟಪ್? ಇಟ್ ಇಸ್ ಜಸ್ಟ್ ಅ ಸ್ಟ್ಯಾಂಡ್. ಒಂದು ಸ್ಟ್ಯಾಂಡ್ ಇದೆ. ದಿಸ್ ಇಸ್ ಅ ಸ್ಟ್ಯಾಂಡ್ ಆ್ಯಂಡ್ ದಿಸ್ ಸ್ಟ್ಯಾಂಡ್ ಈಸ್ ಕನೆಕ್ಟೆಡ್ ವಿತ್ ಅ ಟೂ ಥ್ರೆಡ್. ಎರಡು ಥ್ರೆಡನ್ನು ಕನೆಕ್ಟ್ ಮಾಡಿ ಒಂದು ಮೆಟಾಲಿಕ್ ಕಂಡಕ್ಟರ್ನ ದೇ ಆರ್ ಗೋನ ಹ್ಯಾಂಗ್ ಇಟ್. ಆ ಮೆಟಾಲಿಕ್ ಕಂಡಕ್ಟರ್ನ ಹ್ಯಾಂಗ್ ಮಾಡಿ ಅವೆರಡು ಟರ್ಮಿನಲ್ಸನ್ನು ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಇಟ್ ಈಸ್ ಕನೆಕ್ಟೆಡ್ ವಿತ್ ದ ರಿಯೋಸ್ಟ್ಯಾಟ್ ಸೊ ದಟ್ ದ ರೆಸಿಸ್ಟೆನ್ಸ್ ಆಫ್ ದ ವೈರ್ ಕ್ಯಾನ್ ಬಿ ವೇರಿಡ್. ನೋಡಿ, if you observe this one very carefully, so this is the horseshoe magnet. It's a horseshoe magnet and it is always move. You know that when the magnetic lines of force is always move from north pole to south pole. Therefore, this is the direction of the magnetic field. This is the direction of the magnetic field. And see here, always remember ಏನಂತ. So the current will always move from positive terminal to negative terminal. ಹೌದಾ? ಹಾಗಾದರೆ this is the direction of the current. The direction of the current. This is the magnetic field. This is magnetic field, direction of the current. Then obviously the conductor will gonna move here. Motion of the conductor. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಹೇಗೆ? ಯೂಸಿಂಗ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಮುಖಾಂತರ ನಾವು ಈ ಡೈರೆಕ್ಷನನ್ನು ಮಾಡ್ಕೋತೀವಿ. ಏನು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಸೇಸ್ ದಟ್ ಇಫ್ ಯು ಹೋಲ್ಡ್ ಯುವರ್ ಲೆಫ್ಟ್ ಹ್ಯಾಂಡ್ ಫಸ್ಟ್ 3 ಫಿಂಗರ್ಸ್ ಮ್ಯೂಚುಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ನಮ್ಮ ಲೆಫ್ಟ್ ಹ್ಯಾಂಡನ್ನು ಫಸ್ಟ್ 3 ಫಿಂಗರ್ಸನ್ನು ಮ್ಯೂಚುಲಿ ಪರ್ಪೆಂಡಿಕ್ಯುಲರ್ ಆಗಿ ನಾವು ಇಟ್ಕೊಂಡ್ರೆ, ಜಸ್ಟ್ ಹೌ ಐ ಆಮ್ ಹೋಲ್ಡಿಂಗ್ ಲೈಕ್ ದಿಸ್. ಸೊ ಥಂಬ್, ಫೋರ್ ಫಿಂಗರ್, ಮಿಡಲ್ ಫಿಂಗರ್ ನೀಟಾಗಿ ಒಂದಕ್ಕೆ ಒಂದು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿ ಇಟ್ಕೊಂಡ್ರೆ, ನಮ್ಮ ಲೆಫ್ಟ್ ಹ್ಯಾಂಡ್ನ ಫಸ್ಟ್ 3 ಫಿಂಗರ್ಸನ್ನು ಹಿಡ್ಕೊಂಡ್ರೆ ಮೋಷನ್ ಫೀಲ್ಡ್ ಕರೆಂಟ್, ಮೋಷನ್ ಫೀಲ್ಡ್ ಕರೆಂಟ್. ಸೊ ಥಂಬ್ ಶೋಸ್ ದ ಮೋಷನ್ ಆಫ್ ದ ಕಂಡಕ್ಟರ್, 4 fingers shows the magnetic field and the middle finger shows the direction of the current. Motion, field, current. Motion, field, current. Never forget. This is the most important one. So I repeat. So motion of the conductor,
magnetic field, and current, which is passing. Motion, field, current. Motion, field, current. This is a shortcut you can remember. Now see here. See, the magnetic field is upwards. See, the magnetic field is upwards. The current is moving in this direction. Then the conductor will move this side. ಅರ್ಥ ಆಗ್ತಿದೆಯಾ ಹೇಗೆ ಬರ್ದೀನಿ ಅಂತ? So, like magnetic field is upwards, current is moving towards the right side, and this is the motion of the conductor. So these are the three directions that you can easily identify using Fleming's left hand rule. ಹಾಗಾದ್ರೆ ಈ ಲೊರೆಂಟ್ ಫೋರ್ಸ್ನ ಕಲಿಬೇಕಾದಾಗ ಯಾವ್ದು ಗೊತ್ತಿರಬೇಕು ನಮಗೆ? Fleming's left hand rule. Fleming's left hand rule. Fleming's left hand rule. Thumb, forefinger, middle finger. Okay, now? So, thumb, forefinger, middle finger. Thumb, forefinger, middle finger. Magnetic field, current, motion of the conductor. Motion, field, current. Like that you can easily remember. Clear up? Fleming's left hand rule. Okay. Then, what happens if you change the direction of the current? So obviously, if you change the direction of the current, then the motion of the conductor will reverse its direction. On which factor or how we can calculate the force acting on it ಅಂತ ಹೇಳಿದಾಗ, they remember this one. Force directly depends on the current flowing in the circuit. ಅಂದ್ರೇನು? Motion of the conductor ಅಂತ ಹೇಳಿದೆ. ಸೊ ಕರೆಂಟ್ ಜಾಸ್ತಿ ಆದರೆ ಮೋಷನ್ ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ದಿಸ್ ಫೋರ್ಸ್ ಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೇನು? ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್. How much of magnetic lines is passing through a particular conductor. So the magnetic flux anta barutte. So it directly depends on the magnetic flux, and this force directly depends on the length of a conductor. So how much of big length you are going to take. So these are the three factors on which the force of the Lorentz force depends. ಮತ್ತೆ ಹೇಳ್ತಾ ಇದ್ದೀನಿ ಕೇಳಿ. ದಿಸ್ ಲೊರೆಂಟ್ ಫೋರ್ಸ್ ಡಿಪೆಂಡ್ಸ್ ಆನ್ ದ ತ್ರೀ ಫ್ಯಾಕ್ಟರ್ಸ್. ಮೂರು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. One is electric current, the current flowing in the circuit. Second one is the magnetic flux. The third one is the length. So if you observe in these three equations, LHS is equal. So can we write F proportional to IBL? Obviously, very good. Then see here, F is equal to K times IBL, and this K is called constant, proportionality constant, and its value will be 1. If K is equal to 1, then F is equal to IBL. Very important formula. If K is equal to 1, then F is equal to IBL. So the Lorentz force experienced will be equal to the product of current, magnetic field and length of it. Okay na? ಈ ಪಾರ್ಟ್ ಇಲ್ಲಿವರೆಗೆ ಅರ್ಥ ಆಯ್ತಾ ಎಲ್ಲರಿಗೂ? ಶೋರ್. ಹಾಗಾದ್ರೆ ನೆಕ್ಸ್ಟ್ ನೋಡಿ, ಇಫ್ ಐ ಟೇಕ್ ಔಟ್ ಬಿ ಹಿಯರ್, then B will be equal to F divided by IL. ಹೌದಾ? B will be equal to F divided by IL. ಈಗ ಬರ್ತಾ ಹೋಗಿ. So F is force, SI unit is Newton. I current, SI unit is ampere. Length is the unit measured in terms of meter. Then magnetic flux B will be equal to Newton divided by ampere into meter. ಹೇಗೆ ಬರೆಯೋದು ನೋಡಿ? Newton by ampere by meter. ಓಕೆನಾ? Word Tesla. This is Tesla, and the unit will be Weber per meter square. Remember this one. ಇನ್ನೇನು ಮ್ಯಾಗ್ನೆಟಿಕ್ ಫ್ಲಕ್ಸ್ ಕಾಣ್ತಾ ಇದೆ, ಅದರ ಯೂನಿಟ್
ಟೆಸ್ಲಾ ಅಂತ ಕರಿತೀವಿ. ಅದರ SI ಯೂನಿಟ್ ಏನಾಗುತ್ತೆ, ವೆಬರ್ ಪರ್ ಮೀಟರ್ ಸ್ಕ್ವೇರ್, ನಥಿಂಗ್ ಬಟ್ ನ್ಯೂಟನ್ ಡಿವೈಡೆಡ್ ಬೈ ಆಂಪೇರ್ into meter. So this is how we are going to define the ಮ್ಯಾಗ್ನೆಟಿಕ್ ಫ್ಲೆಕ್ಸ್. ಹಾಗಾದ್ರೆ ಈಗ ಬೋರ್ಡಲ್ಲಿ ಏನೇನೆಲ್ಲ ಬರ್ದೀನಿ, ಈ ಎಕ್ಸ್ಪೆರಿಮೆಂಟ್ ಆಗಿರ್ಬೋದು ಅಥವಾ ಇಲ್ಲಿ ಏನು ಡೈರೆಕ್ಷನ್ ಬರ್ದೀನಿ, ಇದು ಅಲಾಂಗ್ ವಿತ್ ದಟ್ ಒನ್ ದಿಸ್ ಈಕ್ವೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇನ್ನೊಮ್ಮೆ ಬರೀ ಹೇಳ್ಬಿಡ್ತೀನಿ, ಈ ಎಕ್ಸ್ಪೆರಿಮೆಂಟಲ್ ಸೆಟಪ್ ಲಾರೆನ್ಸ್ ಎಕ್ಸ್ಪೆರಿಮೆಂಟ್ ಅಂತಲೂ ಕೂಡ ಕರಿತೀವಿ. ಸೊ ಇಫ್ ಅ ಕರೆಂಟ್ ಕ್ಯಾರಿಂಗ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ ಅಷ್ಟೇ, ಅದನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಲ್ಲಿ ಹೇಳಿಕೊಟ್ಟಿದ್ದೀನಿ. ಮೋಷನ್ ಫೀಲ್ಡ್ ಕರೆಂಟ್, ಮೋಷನ್ ಫೀಲ್ಡ್ ಕರೆಂಟ್ ಈ 3 ಫಿಂಗರ್ಸ್ ಇಟ್ಕೊಂಡಾಗ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಇರುತ್ತೆ. ಎಕ್ಸಾಮಲ್ಲಿ ಡಯಾಗ್ರಾಮ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಈ ಡಯಾಗ್ರಾಮ್ ಕೊಟ್ಟು ಇನ್ ವಿಚ್ ಡೈರೆಕ್ಷನ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಮೋಷನ್ ಆಫ್ ಅ ಕಂಡಕ್ಟರ್ ಅಂತ ಏನಾದ್ರು ಕೇಳಿದ್ರೆ, ಬಿ ಕೇರ್ಫುಲ್, ಹೋಲ್ಡ್ ದ 3 ಫಿಂಗರ್ಸ್ ಇನ್ ಸಚ್ ಎ ವೇ ದಟ್ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ಇನ್ ವಿಚ್ ಡೈರೆಕ್ಷನ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಮೋಷನ್ ಆಫ್ ಅ ಕಂಡಕ್ಟರ್. ಇನ್ನೊಂದು ನೆನ್ಪಿಟ್ಕೊಳ್ಳಿ, ದ ಮೋಸ್ಟ್ ಇಂಪಾರ್ಟೆಂಟ್ ಒನ್, ಇನ್ ಅ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ವಿಚ್ ಒನ್ ಯು ಡೋಂಟ್ ನೋ ಈಸ್ ದ ಮೋಷನ್ ಆಫ್ ದ ಕಂಡಕ್ಟರ್. ಬಿಕಾಸ್ ಆಲ್ರೆಡಿ ನಿಮಗೆ ಗೊತ್ತು, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಗೊತ್ತಿದೆ, ಕರೆಂಟ್ ಆಲ್ರೆಡಿ ನೀರು ಸಪ್ಲೈ ಮಾಡ್ತಿರೋದ್ರಿಂದ ಯು ನೋ ದ ಡೈರೆಕ್ಷನ್ ಆಫ್ ದ ಕರೆಂಟ್. ಹಾಗಾದರೆ ಯಾವ ಫಿಸಿಕಲ್ ಕ್ವಾಂಟಿಟಿ ಬಗ್ಗೆ ನಿಮಗೆ ಗೊತ್ತಿಲ್ಲ, ದಟ್ ಈಸ್ ಚೇಂಜ್ ಇನ್ ಅ ಡೈರೆಕ್ಷನ್, ಮೋಷನ್ದು ಆಫ್ ಅ ಕಂಡಕ್ಟರ್ ನಮಗೆ ಗೊತ್ತಿರಲ್ಲ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಲ್ಲಿ. ಇದನ್ನು ನೆನ್ಪಿಟ್ಕೊಳ್ಳಿ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಿಂದ ನಮಗೆ ಏನು ಗೊತ್ತಾಗುತ್ತೆ, ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಮೋಷನ್ ಆಫ್ ಅ ಕಂಡಕ್ಟರ್. ಮೋಷನ್ ಆಫ್ ಅ ಕಂಡಕ್ಟರ್ನ ನಾವು ಐಡೆಂಟಿಫೈ ಮಾಡುವಂಥದ್ದು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಲ್ಲಿ. ಈ ಪಾರ್ಟ್ ಇದೆಯಲ್ಲ, ಇದನ್ನು ನಾವು ಐಡೆಂಟಿಫೈ ಮಾಡುವಂಥದ್ದು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಿಂದ. ಹೌದು ತಾನೆ? ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ನಮಗೆ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಗೊತ್ತು. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಆ್ಯಂಡ್ ಆಬ್ವಿಯಸ್ಲಿ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಮೋಷನ್ ಆಫ್ ದ ಕಂಡಕ್ಟರ್. ಅದನ್ನು ನಾವು ಐಡೆಂಟಿಫೈ ಮಾಡುವಂಥದ್ದು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಲ್ಲಿ. ಸೊ ದಿಸ್ ಈಸ್ ಕ್ಲಿಯರ್. ಈ ಪಾರ್ಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಶೋರಾ? ಓಕೆ, ಪ್ಲೀಸ್ ಮೇಕ್ ಎ ನೋಟ್. ಹಾಂ ಸ್ಟೂಡೆಂಟ್ಸ್, ನೆಕ್ಸ್ಟ್ ಬರುವಂಥದ್ದು ನಮಗೆ ಡಿ ಸಿ ಮೋಟರ್. ಈ ಡಿ ಸಿ ಮೋಟರ್ದು ಕನ್ಸ್ಟ್ರಕ್ಷನ್ ಮತ್ತು ವರ್ಕಿಂಗ್, ಹೌ ಇಟ್ ವರ್ಕ್ಸ್, ಅದನ್ನು ಇಂಪಾರ್ಟೆಂಟ್ ಆಗಿ ಹೇಳಿಕೊಟ್ಬಿಡ್ತೀನಿ, ನೋಡೋಣ. ಸೊ ಫಸ್ಟ್ ಈಸ್ ಮೋಟರ್. ಎಲ್ಲರೂ ಕೂಡ ನೋಡಿದ್ದೀರಾ ಟಾಯ್ ಕಾರ್. ಆ ಟಾಯ್ ಕಾರಲ್ಲಿ ಬರುವಂತಹ ಸಣ್ಣ ಡಿವೈಸ್ ವಿತ್ ದ ಹೆಲ್ಪ್ ಆಫ್ ಅ ರಿಮೋಟ್ ವಿ ಆರ್ ಗೋನಾ ಯೂಸ್ ಇಟ್. ಸೊ ಒಂದು ಪ್ರೆಸ್ ಮಾಡಿದಾಗ ಸೊ ರೊಟೇಷನ್ ಆಗುತ್ತೆ. ಸೊ ದಟ್ ಈಸ್ ಅ ಸಿಂಪಲ್ ಡಿ ಸಿ ಮೋಟರ್. ಹಾಗಾದರೆ ಒಂದು ಡಿ ಸಿ ಮೋಟರ್ ಹೇಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಬಿಫೋರ್ ದಟ್, what do you mean by a motor? A motor is a device which converts the electrical energy into mechanical energy. ಅದನ್ನು ನೆನ್ಪಿಟ್ಕೋಬೇಕಾಗಿರುತ್ತೆ. So what is a motor? A motor is a simple device which uses the principle called conversion of the electrical energy into mechanical energy. And when we supply the electrical energy, so it will starts to rotate. Electrical energy supply ಮಾಡಿದ್ರೆ so it will start to rotate. Like a best example is electric fan. the fan. So when we turn on the fan will gonna start to rotate. Why? Because the motor will be fixed in that one. But the question arises, how it works. That is important. So you can see this is a schematic diagram. This is a schematic diagram where you can see the construction of this DC motor. You can see these two. It is an electromagnet or a regular magnet. So ಇಲ್ಲಿ ನಾರ್ತ್ ಪೋಲ್ ಇದೆ, ಸೌತ್ ಪೋಲ್ ಇದೆ. ಇವೆರಡು ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯ ಒಂದು ಆರ್ಮೇಚರ್ನ ಕನೆಕ್ಟ್ ಮಾಡಿರ್ತೀವಿ. ಸೊ ಇಟ್ ಈಸ್ ಎ B, C, D. This is the armature. The terminal of the armature is connected to S1 and S2. This is split rings. ಇದನ್ನ ನಾವು ಸ್ಪ್ಲಿಟ್ ರಿಂಗ್ಸ್ ಅಂತ ಕರಿತೀವಿ. and this B1 and B2, this is carbon or copper brushes. Carbon or copper brushes, and obviously this is the battery
and this is the rheostat. This is the rheostat. This is the basic construction. ಇಷ್ಟೇ ಇರುವಂಥದ್ದು. ಸೊ ಏನು, whenever the electricity passing in circuit, it experiences the force. ಹೇಳ್ಕೊಟ್ಟಿದ್ದೀನಿ already. So current carrying conductor kept in the magnetic field experiences a force. Because of this force, it will start to rotate. ಇದು concept. Now see here how it works. ಇದು ಇಂಪಾರ್ಟೆಂಟು. ಮತ್ತು ಸ್ಪ್ಲಿಟ್ ರಿಂಗ್ಸ್ ಅಂದರೆ ಏನು ಅನ್ನೋದನ್ನು ಹೇಳಿಕೊಟ್ಬಿಡ್ತೀನಿ. ಸ್ಪ್ಲಿಟ್ ರಿಂಗ್ಸ್ ಅಂದರೆ ಇಟ್ಸ್ ವೆರಿ ಕ್ಲಿಯರ್. ಒಂದು ರಿಂಗನ್ನು ಹಾಫ್ ಪೀಸಾಗಿ ಕಟ್ ಮಾಡಿರ್ತೀವಿ. ಸೊ ಒಂದು ಕಂಪ್ಲೀಟ್ ರಿಂಗ್ ಇರುತ್ತೆ, ಒಂದು ಸಿಲಿಂಡ್ರಿಕಲ್ ರಿಂಗ್ ಇರುತ್ತೆ. ಆ ರಿಂಗನ್ನು ಹಾಫ್ ಪೀಸಾಗಿ ಕಟ್ ಮಾಡಿ ಸೊ ಅವೆರಡನ್ನು ಫಿಕ್ಸ್ ಮಾಡಿರ್ತಾರೆ. ಸೊ ದಟ್ ಈಸ್ ಸ್ಪ್ಲಿಟ್ ರಿಂಗ್ಸ್. Always remember, this armature will gonna rotate. Along with that one, these split rings will also rotate. ಅದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲೇನು ಆರ್ಮೇಚರ್ ತಿರುಗುತ್ತೆ, ಅದ್ರ ಜೊತೆ ನಿಮ್ಮ ಸ್ಪ್ಲಿಟ್ ರಿಂಗ್ಸ್ ಕೂಡ ರೊಟೇಟ್ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ನಾವು ಸಿ ಹಿಯರ್ how it works. See, when the key is closed, and when switch it on, see the electricity will gonna pass here from the positive terminal to the negative terminal, and the magnetic field is moving from this side. See, once again we are gonna apply Fleming's left hand rule. How the, see here, north pole to south pole, north pole to south pole. Always magnetic lines of force will move from north pole to south pole, north pole to south pole. That is the direction of the magnetic field. This is the direction of the magnetic field, and the current is moving here. Current is moving here in this loop. The current is moving, and see here, this will move like this. The motion of the conductor means it's very clear. When the current and the magnetic field is moving towards right side, and the current is moving up, so it will rotate. So see here, this is current, motion, field. This is the motion of the conductor. Hold on. See here, if I hold like this, okay, so magnetic field, motion of the magnetic field, electric current, and motion of the conductor. This one we should calculate. ಹೇಳಿಕೊಟ್ಟಿದ್ದೀನಿ. So obviously this will rotate in a anti-clockwise direction. ಇದು important. The direction in which it is moving will be anti-clockwise direction. If the current is moving like this, so it will rotate in a anti-clockwise direction. Obviously you can check here. So field, current is moving up, so obviously it will come like this. So here it will be rotating like this. Now see here how it works. See, when the current is passing in this circuit, this experiences a force ಅಂತ ಹೇಳಿದೆ, ಹೌದಾ? When the current is passing in the circuit, it experiences a force. Now see here. This is the north pole and this is the south pole. ಹೌದಾ? Now see, when the current is passing, so first let the armature will be like this. Okay, now see here, when current is passing here, ಇದರಲ್ಲಿ current pass ಆದಾಗ this will direction I will write like this, so it will rotate to half of it. So now it is 0 degree with respect to the magnetic field. When the current is passing, now see, this will changes to hue. Means ಏನಾಯಿತು, ಆರ್ಮೇಚರ್ ಫಸ್ಟ್ ಹೀಗಿತ್ತು, ಕರೆಂಟ್ ಪಾಸ್ ಆಗ್ತಿದ್ದಂಗೆ ಸೊ ಈ ಥರ ಚೇಂಜ್ ಆಯಿತು. ಫಸ್ಟ್ ಇಟ್ ವಿಲ್ ಚೇಂಜ್ ಟು ಲೈಕ್ ದಿಸ್. ಸೊ ಫಸ್ಟ್ ಕಂಡೀಷನಲ್ಲಿ ಅಬ್ಸರ್ವ್ ಮಾಡಬೇಕು ನೀವು. ಸೊ ಹಿಯರ್ S1 is pressing the B1 and S2 is pressing B2. S1 split ring first half, B1 brush carbon brush na press ಮಾಡ್ತಾ ಇದೆ, S2 is pressing B2. Now see, when it changes to 90 degree, observe ಮಾಡಿ. ಸೊ S2 ಇಲ್ಲಿಗೆ ಬಂದ್ಬಿಟ್ಟು, S1 ಇಲ್ಲಿಗೆ ಬಂತು, ಆದರೆ ಕಾರ್ಬನ್ ಬ್ರಷಸ್ ಇಲ್ಲೇ ಇದೆ.
So here it is B1 and here it is B2. ಹೌದಾ? And it will be connected like this. So ನೋಡಿ, there is no connection ಇಲ್ಲ between split rings and the carbon brushes, connection ಇಲ್ಲ. So ಹಾಗೆ when it forms 90 degree, no current will be flowing. Very much important. ನೋಡಿ, ಫಸ್ಟು ಹೀಗಿತ್ತು ಆರ್ಮೇಚರ್, ಕರೆಂಟ್ ಪಾಸ್ ಆಗ್ತಿದ್ದಂಗೆ ಈ ಥರ ಚೇಂಜ್ ಆಯಿತು. ಸೊ ಹೀಗಿದ್ದ ಕರೆಂಟ್ ಏನಾಯಿತು, ಹೀಗಿದ್ದಂತಹ ಆರ್ಮೇಚರ್ ಹೀಗೆ ಚೇಂಜ್ ಆಯಿತು. ವೆನ್ ಇಟ್ ಚೇಂಜಸ್ ಟು ಲೈಕ್ ದಿಸ್, ದೆರ್ ಇಸ್ ನೋ ಕನೆಕ್ಷನ್ ಬಿಟ್ವೀನ್ ದ ಸ್ಪ್ಲಿಟ್ ರಿಂಗ್ಸ್ ಆ್ಯಂಡ್ ದ ಬ್ರಷಸ್. ಹೇಳಿದ್ದೀನಿ ನಾನು ಫಸ್ಟು, ಈ ಆರ್ಮೇಚರ್ ಹೇಗೆ ರೊಟೇಟ್ ಆಗುತ್ತೋ ಈ ಸ್ಪ್ಲಿಟ್ ರಿಂಗ್ಸು ಕೂಡ ಅದೇ ಥರ ರೊಟೇಟ್ ಆಗುತ್ತೆ. ನಾವು ದೆರ್ ಇಸ್ ನೋ ಕರೆಂಟ್ ಅಂದಾಗ ಇದು ಆ್ಯಕ್ಚುಲಿ ಇಲ್ಲಿಗೆ ನಿಂತೋಗ್ಬೇಕಿತ್ತು, ಬಟ್ ಆ ಥರ ನಿಲ್ಲಲ್ಲ. ಬಿಕಾಸ್ ಆಫ್ ಇನರ್ಷಿಯಾ ಆಫ್ ದ ಮೋಷನ್ ಇರೋದ್ರಿಂದ, ಬಿಕಾಸ್ ಆಫ್ ದ ಇನರ್ಷಿಯಾ ಇಟ್ ಕಂಟಿನ್ಯೂಸ್ ಟು ರೊಟೇಟ್ ಟು 180 ಡಿಗ್ರಿ. ಸೊ ನೆಕ್ಸ್ಟ್ ಏನಾಯಿತು, ಸೊ ಇನರ್ಷಿಯಾ ಆಫ್ ಮೋಷನ್, ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಪ್ರಕಾರ ಇನರ್ಷಿಯಾ ಮೋಷನಲ್ಲಿ ಇದೇನಾಯಿತು, 90 ಡಿಗ್ರಿ ಇರುತ್ತದು ಫರ್ದರ್ ಕಂಟಿನ್ಯೂ ಆಯಿತು. ನಾವು ಇಟ್ ಬಿಕಮ್ಸ್ 180 ಡಿಗ್ರಿ. Once again there is a connection. 180 degree ನಲ್ಲಿ ಹೇಗಾಗುತ್ತೆ ನೋಡಿ. Now see here, S2 S1, here B1 B2 ಮಾಮೂಲಿ ಅದೇ ಪೊಸಿಷನ್ ಅಲ್ಲಿದೆ. B1 and B2 will not change. B1 B2 change ಆಗಲ್ಲ, but only you can see S1 and S2 becomes, once again we got connection ಬಂತು. So once again the current will pass. ಈಗ ಹೇಗೈತೆ ನೋಡಿ, ಹೀಗಿದ್ದಂತಹ ಆರ್ಮೇಚರ್ ಈ ಥರ ಚೇಂಜ್ ಆಯಿತು. ನದಿ ಬಟ್ 270 ಡಿಗ್ರಿ. ಸೊ ಐ ವಿಲ್ ರೈಟ್ ಹಿಯರ್. ಸೊ ನೋಡಿ, ನಾರ್ತ್ ಪೋಲ್, ಸೌತ್ ಪೋಲ್, now it is here 270 degree. Once again, when it reaches the 270 degree, once again the same picture you can see, the connection will gonna lose. Why? Because see here, this is for 90 degree and 270 degree ಬಂದಾಗ S1 S2, here B1 and here B2. ಕಾನ್ಸೆಪ್ಟ್ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ನೋಡಿ, ಸ್ಪ್ಲಿಟ್ ರಿಂಗ್ಸ್ ಲಾಸ್ ದ ಕನೆಕ್ಷನ್ ಸಿಗಲಿಲ್ಲ. once again no current here, once again because of the inertia of motion, once again it rotates and it forms complete 360 degree. Okay, now so this process will gonna continue like this. Okay, now ಅರ್ಥ ಆಯ್ತಾ? ನೋಡಿ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬಿಡಿ. ಹೇಳ್ತೀನಿ ಫಸ್ಟ್ 0 ಡಿಗ್ರಿ ಕರೆಂಟ್ ಪಾಸ್ ಆಗುತ್ತೆ, ಟಕ್ ಅಂತ ಚೇಂಜ್ ಆಯ್ತು 90 ಡಿಗ್ರಿ, ನೋ ಕರೆಂಟ್. ಮತ್ತೆ ಬಿಕಾಸ್ ಆಫ್ ಇನರ್ಷಿಯಾ ಆಫ್ ಮೋಷನ್ ಮೂವ್ಸ್ ಟು ದ ಅದರ್ ಸೈಡ್, 180 ಡಿಗ್ರಿ ಇಲ್ಲಿ ಕರೆಂಟ್ ಮತ್ತೆ ಕನೆಕ್ಷನ್ ಆಗುತ್ತೆ, ಮತ್ತೆ ಪುಷ್ ಮಾಡುತ್ತೆ, ಹೀಗೆ ಇನರ್ಷಿಯಾ ಆಫ್ ಮೋಷನ್ ಇಂದ ರೊಟೇಟ್ ಆಗುತ್ತೆ. ಸೊ ಇಟ್ ವಿಲ್ ಸ್ಟಾರ್ಟ್ಸ್ ಟು ರೊಟೇಟ್ ಇನ್ ಅ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಹಾಗಾದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯು ಶುಡ್ ರಿಮೆಂಬರ್, ವೆನ್ we are going to have the current passing in a circuit when there is no current. ಈ ಕ್ವಶನ್ಸ್ ಅನ್ನು ಕೇಳ್ತಾರೆ. see here 0 degree and 180 degree, 0 ಮತ್ತೆ 180 degree ಇದ್ದಾಗ current will going to pass in the circuit, whereas 90 degree and 270 degree ಅಂತ ಬಂದಾಗ, ಅಂದರೆ when it forms perpendicular to parallel to the direction of the magnetic field ಬಂದಾಗ ಮತ್ತೆ ಪರ್ಪೆಂಡಿಕ್ಯುಲರ್ ಬಂದಾಗ, ಕೀಪ್ ದಿಸ್ ಒನ್ ಇನ್ ಯುವರ್ ಮೈಂಡ್. ಸೊ 0 ಡಿಗ್ರಿ ಆ್ಯಂಡ್ 180 ಡಿಗ್ರಿ ನೋ ಕರೆಂಟ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್. 90 ಡಿಗ್ರಿ ಮತ್ತು 270 ಡಿಗ್ರಿ ಬಂದಾಗ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್. ಸೊ ದಿಸ್ ಈಸ್ ಹೌ ದಿಸ್ ಈಸ್ ಗೋನಾ ವರ್ಕ್. ಸೊ ಹಿಯರ್ ಇಟ್ ವಿಲ್ ಗೋನಾ ಕಂಟಿನ್ಯೂಸ್ಲಿ rotate till the electricity passing in the circuit, it will rotate in a anti-clockwise direction. This is the concept. ಅರ್ಥ ಆಯ್ತಾ? ಹಾಗಾದ್ರೆ ನೋಡಿ, ವಾಟ್ ಈಸ್ ದ ಯೂಸ್ ಆಫ್ ದ ಸ್ಪ್ಲಿಟ್ ರಿಂಗ್ಸ್ ಅಂತ ಕೇಳಿದ್ರೆ, ನೋಡಿ, ಹಿಯರ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಮಸ್ಟ್ ಬಿ ರಿವರ್ಸ್ಡ್. ಹೌದಲ್ವಾ? ಸೊ ಕರೆಂಟ್ ಏನಾಗಿದೆ, ಡೈರೆಕ್ಷನ್ ರಿವರ್ಸ್ ಆದಾಗ ಮಾತ್ರ ಆರ್ಮೇಚರ್ ಯೂನಿಫಾರ್ಮ್ ಆಗಿ ಒಂದು ಡೈರೆಕ್ಷನ್ ಅಲ್ಲಿ ರೊಟೇಟ್ ಆಗಕ್ಕೆ ಸಾಧ್ಯ.
ಕರೆಂಟ್ ಡೈರೆಕ್ಷನ್ ರಿವರ್ಸ್ ಆಗಿಲ್ಲ ಅಂದರೆ ಇಟ್ ವಿಲ್ ಲೈಕ್ ಡಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ, ಸರ್ಕ್ಯುಲರ್ ಮೋಷನಲ್ಲಿ ತಿರುಗಲಿಕ್ಕೆ ಆಗಲ್ಲ. ಫಾರ್ ದ್ಯಾಟ್ ರೀಸನ್ ವಿ ಆರ್ ಗೋನ ಯೂಸ್ ಸ್ಪ್ಲಿಟ್ ರಿಂಗ್ಸನ್ನು ಯೂಸ್ ಮಾಡ್ತೀವಿ. ಸ್ಪ್ಲಿಟ್ ರಿಂಗ್ಸ್ ವಿಲ್ ಗೋನ ಚೇಂಜ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಡೈರೆಕ್ಷನನ್ನು ಸ್ಪ್ಲಿಟ್ ರಿಂಗ್ಸ್ ಚೇಂಜ್ ಮಾಡುತ್ತೆ. ಸೊ ದಿಸ್ ಸ್ಪ್ಲಿಟ್ ರಿಂಗ್ಸ್ ಆಕ್ಟ್ಸ್ ಆಸ್ ಎ ಕಾಂಪುಟೇಟರ್. ಇದೊಂದನ್ನು ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಒನ್. ವಾಟ್ ಇಸ್ ದ ಫಂಕ್ಷನ್ ಆಫ್ ಅ ಸ್ಪ್ಲಿಟ್ ರಿಂಗ್ಸ್ ಇನ್ ಅ ಡಿ ಸಿ ಮೋಟರ್ ಅಂತ ಕೇಳ್ತಾರೆ. ದ ಫಂಕ್ಷನ್ ಆಫ್ ಅ ಸ್ಪ್ಲಿಟ್ ರಿಂಗ್ಸ್ ಇನ್ ಅ ಡಿ ಸಿ ಮೋಟರ್ ಈಸ್ ಇಟ್ ಆಕ್ಟ್ಸ್ ಆಸ್ ಅ ಕಾಂಪುಟೇಟರ್ ವಿಚ್ ಚೇಂಜಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ so that the armature can rotate in uniform direction. ಒಂದು ಡೈರೆಕ್ಷನಲ್ಲಿ ಆರ್ಮೇಚರ್ ರೊಟೇಷನ್ ಆಗುತ್ತೆ. ಓಕೆನಾ? ದೆನ್ ಹೌ ಟು ಇನ್ಕ್ರೀಸ್ ದ ಸ್ಪೀಡ್ ಆಫ್ ರೊಟೇಷನ್ ಆಫ್ ಆರ್ಮೇಚರ್ ಅಂತ ಕ್ವಶನ್ ಏನಾದ್ರು ಕೇಳಿದ್ರೆ there are different ways. One is increase the current which is flowing in the circuit. ಒಂದು ಸರ್ಕ್ಯೂಟಲ್ಲಿ ಬರುವಂತಹ ಕರೆಂಟನ್ನು ಇನ್ಕ್ರೀಸ್ ಮಾಡಿ, ಸೊ ಇನ್ಕ್ರೀಸ್ ಇನ್ ದ ಕರೆಂಟ್, ಆರ್ಮೇಚರ್ ಫಾಸ್ಟ್ ಆಗಿ ತರುತ್ತೆ. ಇನ್ಕ್ರೀಸ್ ದ ಪವರ್ ಆಫ್ ದ ಮ್ಯಾಗ್ನೆಟ್ನ ಪವರ್ನ ಜಾಸ್ತಿ ಮಾಡಿ, ಆಬ್ವಿಯಸ್ಲಿ ಇಟ್ ವಿಲ್ ರೊಟೇಟ್ ವೆರಿ ಫಾಸ್ಟ್. ದೆನ್ ಇನ್ಕ್ರೀಸ್ ದ ಸೈಜ್ ಆಫ್ ದ ಕಂಡಕ್ಟರ್, ಆರ್ಮೇಚರ್ ಕಂಡಕ್ಟರ್ನ ಜಾಸ್ತಿ ಮಾಡಿ, ಆ್ಯಂಡ್ ನಂಬರ್ ಆಫ್ ಟರ್ನ್ಸ್ ಇನ್ ಅ ಕಾಯಿಲಿನ ನಂಬರ್ ಆಫ್ ಟರ್ನ್ಸ್ನ ಇನ್ಕ್ರೀಸ್ ಮಾಡಿ. ಆಬ್ವಿಯಸ್ಲಿ ಇದೆಲ್ಲ ಮಾಡೋದ್ರಿಂದ ದ ಸ್ಪೀಡ್ ವಿಲ್ ಗೋನ ಇನ್ಕ್ರೀಸ್. ಇಷ್ಟು ಬೇಸಿಕ್. ಸೊ ಈ ಡಯಾಗ್ರಾಮ್ನ ಕೊಟ್ಟು ದೇ ಮೇ ಆಸ್ಕ್ ಯು ದ ಕ್ವಶನ್ ಇನ್ ವಿಚ್ ಡೈರೆಕ್ಷನ್ ದ ಆರ್ಮೇಚರ್ ಇಸ್ ರೊಟೇಟಿಂಗ್. ಸೊ ಅದನ್ನು ನೆನ್ಪಿಟ್ಕೋಬೇಕಾದಾಗ ಒಂದು ಟ್ರಿಕ್ ಹೇಳ್ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ಫಸ್ಟ್ ಅಬ್ಸರ್ವ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಬ್ಸರ್ವ್ ಮಾಡಿ. ಸೊ ಮ್ಯಾಗ್ನೆಟ್ ಈಸ್ ಮೂವಿಂಗ್ ಲೈಕ್ ದಿಸ್ and just check the direction of the current is moving up, so it will be anti-clockwise. Istana nenpitkolli. So I repeat one more time. So magnetic field is towards the right side, current is moving up, so it will rotate in a anti-clockwise direction. Use Fleming's left hand rule, you will be getting very clearly. So idರಲ್ಲಿ ಏನಾದ್ರು ಡೈರೆಕ್ಷನ್ ಆಫ್ ದ ಕರೆಂಟ್ ಚೇಂಜ್ ಮಾಡಿ ಅಥವಾ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಮಾಡಿದಾಗ, ಸೊ ದ ರೊಟೇಷನ್ of the armature will gonna change, that it will change its direction. Be careful about it. So this is the basic concept of your working condition of DC motor. So ಮತ್ತೆ ಹೇಳ್ತೀನಿ, ಫಸ್ಟ್ ಹಾಫ್ ಕಂಡೀಷನ್ ಅಲ್ಲಿ S1 ಫಸ್ಟ್ ಅಲ್ಲಿ S1 is pressing B1 and S2 is pressing B2. ಸೊ 90 ಡಿಗ್ರಿ ಬಂದಾಗ ಕನೆಕ್ಷನ್ ಲಾಸ್ ಆಗುತ್ತೆ, ನೋ ಕರೆಂಟ್. ಇದನ್ನು ನೆನ್ಪಿಟ್ಕೊಳ್ಳಿ, 90 ಡಿಗ್ರಿ ಬಂದಾಗ ಕರೆಂಟ್ ಲಾಸ್ ಆಗುತ್ತೆ, ಸೊ ದೇರ್ ಇಸ್ ನೋ ಕನೆಕ್ಷನ್. ಮತ್ತೆ 180 ಡಿಗ್ರಿ ಬಂದಾಗ ಮತ್ತೆ ಕನೆಕ್ಷನ್ ಆಗುತ್ತೆ, ಬಟ್ ಆಪೋಸಿಟ್. ಹಿಯರ್ S1 is pressing B2 and S2 is pressing B1 and further ಕರೆಂಟ್ ಬಂದಾಗ ಮತ್ತೆ ಮೂವ್ ಆಗುತ್ತೆ. ಸೊ ನಮ್ಮ 270 ಡಿಗ್ರಿ ಆದಾಗ ಮತ್ತೆ ಕನೆಕ್ಷನ್ ಡ್ರಾಪ್ ಆಗುತ್ತೆ ಬಿಕಾಸ್ ಆಫ್ ಇನರ್ಷಿಯಾ ಆಫ್ ಮೋಷನ್, ಸೊ ರೊಟೇಷನ್ ಆಗುತ್ತೆ. ಸೊ ದಿಸ್ ಇಸ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಯುವರ್ DC motor. That's it. Doubt clear ಆಯ್ತಾ ಈಗ? ಓಕೆ, ಮೇಕ್ ಎ ನೋಟ್. Okay student, so DC motor concept is clear. So motor concept ಇಷ್ಟೇ ಬರುವಂಥದ್ದು. ಸೊ ಲಾಸ್ಟಲ್ಲಿ ಹೇಳೋದಾದರೆ ಇಲ್ಲಿ ಬಾರಿ, ಸೊ ಮೋಟರ್ ಪ್ರಿನ್ಸಿಪಲ್, ವರ್ಕಿಂಗ್ ಪ್ರಿನ್ಸಿಪಲ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ವಿಚ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ ಅಂತ ಬಂದಾಗ ಯೂಶಲಿ ವಿಲ್ ಗೋ ಫಾರ್ ದ ರೊಟೇಷನ್ ಒನ್. ಈಗ ನಾವು ವಿಲ್ ಗೋ ಫಾರ್ ದ ಅದರ್ ಪಾರ್ಟ್ ಆಫ್ ಇಟ್, ರಿವರ್ಸ್ ಪಾರ್ಟ್ ಆಫ್ ಇಟ್, ದಟ್ ಈಸ್ ಜನರೇಟರ್. Generator concept, AC generator, usually we call it as automatic induction. Means reverse process of the motor. ಮೋಟರಲ್ಲಿ ವರ್ಕಿಂಗ್ ಪ್ರಿನ್ಸಿಪಲ್ ಏನಂತ ಹೇಳಿದ್ವಿ, ಸೊ ವೆನ್ ದ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ಸ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ನೌ ದ ಕ್ವಶನ್ ಚೇಂಜಸ್. ಸೊ ಇಸ್ ಇಟ್ ಪಾಸಿಬಲ್, ಕ್ಯಾನ್ ವಿ ಜನರೇಟ್ ಎಲೆಕ್ಟ್ರಿಸಿಟಿ with the help of mechanical energy? So the conversion of mechanical energy into electrical energy, yes, it is 100% possible. Our concept baruntade generator, that is the concept called as electromagnetic induction.
So what a generator working principle? Electrical generator is a device which converts electrical sorry the mechanical energy into an electrical energy. ಅದಕ್ಕಿಂತ ಮುಂಚೆ ಒಂದು ಬೇಸಿಕ್ ಕಾನ್ಸೆಪ್ಟನ್ನು ಹೇಳಿಕೊಟ್ಬಿಡ್ತೀನಿ, ತುಂಬ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳುವಂತಹ ಕ್ವಶನ್ಸ್ ಬರುತ್ತೆ. ಸೊ ಏನಪ್ಪ ಅಂತಂದರೆ, ಸೊ ಲೆಟ್ ಮಿ ಟೇಕ್ ಅ ಸಿಂಪಲ್ ಸೊಲೊನಾಯ್ಡ್. ಒಂದು ಸೊಲೊನಾಯ್ಡ್ ತಗೊಳ್ಳೋಣ. It will be wounded like this. The terminals are connected to a galvanometer. I will write galvanometer here. This is 0th position. Now, I am having a magnet, one bar magnet and the North Pole and the South Pole. Now the condition occurs. If I push this bar magnet inside the solenoid, if I push the bar magnet inside the solenoid, what happens? Obviously, it will generate electricity. So when I take out, it will going to produce a current electricity or the EMF in a opposite direction. When I kept outside or inside, no electricity will be passing. ಇದು ಎಲ್ಲರಿಗೂ ಗೊತ್ತಿರೋಂಥದ್ದು, ಹೌದಲ್ವಾ? ಸೊ ಈ ಬಾರ್ ಮ್ಯಾಗ್ನೆಟನ್ನು ಸೊಲೊನಾಯ್ಡ್ ಒಳಗಡೆ ಹಾಕ್ತೀನಿ, ಕರೆಂಟ್ ಬರುತ್ತೆ. ಹೊರಗಡೆ ತೆಗಿತೀನಿ, ಆಪೋಸಿಟ್ ಡೈರೆಕ್ಷನ್ ಬರುತ್ತೆ. ಹೊರಗಡೆ ಇಡ್ತೀನಿ ಅಥವಾ ಒಳಗಡೆ ಇಡ್ತೀನಿ, ನೋ ಎಲೆಕ್ಟ್ರಿಸಿಟಿ ವಿಲ್ ಬಿ ಪಾಸಿಂಗ್. ಇದು ಎಲ್ಲರೂ ಕೂಡ ಹೇಳ್ತೀರಾ. ಆದರೆ which side becomes the north pole, which side becomes the south pole, which side the galvanometer shows the direction, will it be right side, left side, ಇದೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಆ ಕನ್ಫ್ಯೂಷನ್ಸ್ ನಾನೀಗ ಹೇಳಿಕೊಡ್ತೀನಿ. ಇಟ್ಸ್ ವೆರಿ ಸಿಂಪಲ್. ನಾನು ಹೇಳುವಂತಹ ಟ್ರಿಕ್ಕನ್ನು ಅಬ್ಸರ್ವ್ ಮಾಡಿ. If this magnet is moving towards the solenoid, ಅಂದರೆ ಈ ಡೈರೆಕ್ಷನ್ಗೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ. This is north, this becomes north. First condition, if the magnet is moving towards the solenoid, if it is north side is here, this terminal becomes north and this becomes the south. First condition is clear, very good. Now the deflection will be towards the right side. Deflection will be towards right side. Okay na? So 0th position irutte. So idenagutte, right side ge deflection agutte. I repeat one more time. Idon trick annu nenpitkolli. North, you already know it, north side. So when you are pushing towards the solenoid, this terminal becomes a north. E terminal north agutte, north pole agutte, and deflection towards the right side. Okay na? This is clear. Now see here, same condition if I am pushing away from it. So E condition illide. Okay, so north pole, south pole. If I am moving away, ಅಂದ್ರೆ ಏನು, ಮ್ಯಾಗ್ನೆಟನ್ನು ಹಿಂದೆ ತೆಗಿತಾ ಇದ್ದೀನಿ, then this terminal becomes the south pole. If I am moving away, so ಹತ್ತಿರ ತಳ್ತಾ ಇದ್ದೀನಿ, ನಾರ್ತ್ ಆಗುತ್ತೆ. ಮೀನ್ಸ್ ಯಾವ ಸೈಡ್ ಇರುತ್ತೋ ಆ ಪೋಲೇ ಬರುತ್ತೆ. ಆಪೋಸಿಟ್ ತೊಗೊಂಡು ಹೋಗ್ತಾ ಇದ್ದೀನಿ, ಸೌತ್ ಪೋಲ್ ಆಗುತ್ತೆ. ನೋಡಿ, ಹಾಗಾದರೆ ಇಟ್ಸ್ ವೆರಿ ಕ್ಲಿಯರ್. ನಾರ್ತ್ ಆದಾಗ ರೈಟ್ ಸೈಡ್ಗೆ ಬಂದರೆ ಡಿಫ್ಲೆಕ್ಷನ್ ಏನಾಗುತ್ತೆ? ವೆನ್ ಇಟ್ ಈಸ್ ಮೂವಿಂಗ್ ಅವೇ, ಡಿಫ್ಲೆಕ್ಷನ್ ವಿಲ್ ಬಿ ಟುವರ್ಡ್ಸ್ ದ ಲೆಫ್ಟ್ ಸೈಡ್. ಇಷ್ಟು ಕಾನ್ಸೆಪ್ಟ್ ಕ್ಲಿಯರಾ? ಈ ಲಾನ ಯಾವ ಬೇಸಿಸ್ ಮೇಲೆ ಇರ್ತೀವಿ? ಬೇಸ್ಡ್ ಆನ್ ಲೆನ್ಸ್ ಲಾ. LENZ. ಲೆನ್ಸ್ ಇಸ್ ದ ನೇಮ್ ಆಫ್ ಅ ಪರ್ಸನ್. ಅವರೆಲ್ಲ ಅದನ್ನು ಹೇಳ್ತಾರೆ. ಅವರು ಏನು ಹೇಳ್ತಾರೆ? ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ EMF which opposes the cause producing it ಅಂತ ಹೇಳ್ತಾರೆ. ಅಂದರೆ ಏನು ಹೇಳ್ತಾರೆ? See here, how to find the direction of the electric current induce ಆಗಿದ್ರೆ, the induced EMF ದು ಡೈರೆಕ್ಷನ್ ಅನ್ನ ನಾವು
ಚೆಕ್ ಮಾಡಬೇಕಾದಾಗ ದ ಇಂಡ್ಯೂಸ್ಡ್ ಇ ಎಮ್ ಎಫ್ ದ ಡೈರೆಕ್ಷನ್ ಚೆಕ್ ಮಾಡಬೇಕಾದಾಗ ವಿ ಆರ್ ಗೋನ್ ಟು ಯೂಸ್ ಲೆನ್ಸ್ ಲಾ. ವಾಟ್ ಇಟ್ ಸೇಸ್, ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ ಇ ಎಮ್ ಎಫ್ ವಿಚ್ ಅಪೋಸಸ್ ದ ಕಾಸ್ ಪ್ರೊಡ್ಯೂಸಿಂಗ್ ಇಟ್. ಹಾಗಾಗಿ ನೋಡಿ, ವೆನ್ the north pole is pushing towards this one, this becomes the north pole and direction will be towards right side. When it is moving away, it will be on the other side. First part clear? ಫಸ್ಟ್ ಪಾರ್ಟ್ ಕ್ಲಿಯರಾ? ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನೀವು ಕೇಳ್ತೀರಾ, ಸರ್ ಇನ್ ಅ ಸೇಮ್ ಸೊಲೊನಾಯ್ಡ್ what happens if I am taking south pole here, north pole here? Obviously ಹೌದಲ್ಲ, ಈ ಕ್ವಶನ್ ಬಂದೇ ಬರುತ್ತೆ ಡೌಟ್. ಸರ್ ಹೀಗಿದ್ದಾಗ ಏನು ಮಾಡೋಣ. ನಾವು once again I am pushing towards the solenoid. Obviously this becomes the south, this becomes the north. ಹೇಳಿಕೊಟ್ಟೆ. So if you are pushing towards, poles remains the same. ಸೊ ಹಾಗೆ ಫಸ್ಟ್ ನಾರ್ತ್ ಇದ್ದಾಗ ರೈಟ್ ಸೈಡ್ ಬಂದಿತ್ತು, ಈಗ ಏನಾಗುತ್ತೆ ಲೆಫ್ಟ್ ಸೈಡ್ಗೆ ಟಿಲ್ಟ್ ಆಗುತ್ತೆ. ಗ್ಯಾಲೋಮೀಟರ್ ವಿಲ್ ಶೋಸ್ ದ ಡೈರೆಕ್ಷನ್ ಇನ್ ಲೆಫ್ಟ್ ಸೈಡ್. ಓಕೆ ಸರ್, ಮತ್ತೆ ಪುಷ್ ಮಾಡ್ತೀನಿ, ಆಬ್ವಿಯಸ್ಲಿ ಇಟ್ ವಿಲ್ ಕಮ್ ಇನ್ ಆಪೋಸಿಟ್. ಹಾಗಾದ್ರೆ ಏನು, ಒಂದನ್ನು ನೀಟಾಗಿ ಕಲೀರಿ, ಕಾನ್ಸೆಪ್ಟನ್ನು ನೀಟಾಗಿ ಕಲೀರಿ. ಇನ್ನೊಂದು ಆಪೋಸಿಟ್ ಬಂದಾಗ ರೈಟ್ ಇಟ್ ಇನ್ ಆಪೋಸಿಟ್ ಡೈರೆಕ್ಷನ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಈ ಡಯಾಗ್ರಾಮ್ನ ಕೊಟ್ಬಿಟ್ಟು ಐಡೆಂಟಿಫೈ ದ ಲಾ ಯೂಸ್ಡ್ ಹಿಯರ್, ಐಡೆಂಟಿಫೈ ಆರ್ ಮಾರ್ಕ್ ಇನ್ ವಿಚ್ ಡೈರೆಕ್ಷನ್ ದ ಗ್ಯಾಲೋಮೀಟರ್ ವಿಲ್ ಗೋನಾ ಡಿಫ್ಲೆಕ್ಟ್. ಈ ಥರ ಕ್ವಶನ್ಸನ್ನು ಕೇಳ್ತಾರೆ. ಸೊ ಇಟ್ ಈಸ್ ವೆರಿ ಈಸಿ. ಈಗ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆನಾ? ಇನ್ನೊಮ್ಮೆ ಬಾರಿ ಹೇಳಿಬಿಡ್ತೀನಿ, ಓಕೆನಾ? ಅರ್ಥ ಮಾಡ್ಕೊಳ್ಳಿ. ವೆರಿ ಸಿಂಪಲ್. This is a solenoid. So if I am pushing towards the solenoid, if it is north, this becomes the north and deflection will be towards right side. As north, this is north, deflection is towards right side. That's it. Clear? Please note down. Clear? ಹಾಗಾದ್ರೆ ಕ್ವಶನ್ ಅರೈಸಸ್. ಇದನ್ನು ಬಿಟ್ಟು ಕ್ವಶನ್ ಇನ್ನೇನು ಕೇಳ್ಬೋದು ಸರ್? ದೇ ವಿಲ್ ಆಸ್ಕ್ ದ ಕ್ವಶನ್ ಹೌ ದಿಸ್ ಇ ಎಮ್ ಎಫ್ ವಿಲ್ ಬಿ ಇಂಡ್ಯೂಸ್ಡ್ ಇನ್ ಅ ಸರ್ಕ್ಯೂಟ್. ಈ ಸರ್ಕ್ಯೂಟ್ ಒಳಗೆ ಹೇಗೆ ಇ ಎಮ್ ಎಫ್ ಇಂಡ್ಯೂಸ್ ಆಯಿತು ಅಂತ ಕ್ವಶನ್ ಕೇಳ್ತಾರೆ. ಅದಕ್ಕೆ ಒಂದು ಇಂಪಾರ್ಟೆಂಟ್ ವರ್ಡ್ ನೆನ್ಪಿಟ್ಕೋಬೇಕು, ಚೇಂಜ್ ಇನ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್. ಇದೊಂದು ಪದನ ನೆನ್ಪಿಟ್ಕೊಡಿ, ಅಥವಾ ಇದೊಂದು ಸ್ಟೇಟ್ಮೆಂಟನ್ನು ನೆನ್ಪಿಟ್ಕೊಡಿ. ವೆನೆವರ್ ದೇರ್ ಇಸ್ ಅ ಚೇಂಜ್ ಇನ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್, ಇಟ್ ಇಂಡ್ಯೂಸಸ್ ಎನ್ ಇ ಎಮ್ ಎಫ್ ಇನ್ ದ ಸರ್ಕ್ಯೂಟ್. ಒಂದು ಸರ್ಕ್ಯೂಟ್ಗೆ ಇ ಎಮ್ ಎಫ್ ಯಾವಾಗ ಇಂಡ್ಯೂಸ್ ಆಗುತ್ತೆ? ವೆನ್ ದೇರ್ ಇಸ್ ಅ ಚೇಂಜ್ ಇನ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ ಏನಪ್ಪ? ಇಮ್ಯಾಜಿನ್ ದೇರ್ ಇಸ್ ಸಮ್ ಏರಿಯಾ in which how much of magnetic lines of force passing, we call it as magnetic flux. ಅಷ್ಟೇ, ಒಂದು ಪರ್ಟಿಕ್ಯುಲರ್ ಏರಿಯಾ ಒಳಗಡೆ ಎಷ್ಟು ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಪಾಸ್ ಆಗ್ತಾ ಇದೆಯೋ ಅದನ್ನು ನಾವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರಿತೀವಿ. ಅದು ಚೇಂಜ್ ಆದರೆ, ಅದು ಡಿಸ್ಟರ್ಬ್ ಆದರೆ, ದಟ್ ವಿಲ್ ಗೋನಾ ಇಂಡ್ಯೂಸ್ ಆ್ಯನ್ ಇ ಎಮ್ ಎಫ್ ಇನ್ ದ ಸರ್ಕ್ಯೂಟ್. ಅದೆಷ್ಟು ಡಿಸ್ಟರ್ಬ್ ಆಗುತ್ತೋ ಅಷ್ಟು ಇ ಎಮ್ ಎಫ್ ಅದರೊಳಗೆ ಇಂಡ್ಯೂಸ್ ಆಗುತ್ತೆ. And the direction already ಹೇಳಿದ್ದೀನಿ. This is based on Lenz law. Lenz law ನಲ್ಲಿ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಇದೊಂದು ಕನ್ಫ್ಯೂಷನ್ ಇತ್ತು ಅಂತ ಹೇಳ್ತಾ ಇದ್ರಿ. ಸೊ ಐ ಆಮ್ ಟೆಲಿಂಗ್ ನಾವು, ಐ ಥಿಂಕ್ ನೋ ಡೌಟ್ ಇದರಲ್ಲಿರುವಂತಹ ಡೌಟ್ ಕ್ಲಾರಿಫೈ ಆಯಿತು ಅಂತ ಅನ್ಕೋತೀನಿ. ಓಕೆನಾ? ಇಷ್ಟು ಕ್ಲಿಯರಾ? Okay, we will go for the construction and working of an AC generator. Students, let's go for the next one, that is AC generator. AC generator ಹೇಳಿಕಿನ ಮುಂಚೆ ಒಂದು ಫ್ಯಾರಡೇಸ್ ಲಾ ಬರುತ್ತಲ್ಲ, ಅದನ್ನು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಸೊ ವಾಟ್ ಇಸ್ ಫ್ಯಾರಡೇಸ್ ಲಾ? ಫ್ಯಾರಡೇಸ್ ಎರಡು ಲಾನ ಹೇಳ್ತಾರೆ. ಸೊ he said it's very clear, whenever there is a change in a magnetic flux, it induces a EMF in the circuit. The rate of change of magnetic flux directly proportional to the amount of EMF induces in a circuit. ಅಂದರೆ ಅವ್ರು ಏನು ಹೇಳ್ತಾರೆ, ಯಾವಾಗ
ಒಂದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕಿಂಗ್ ವಿತ್ ದ ಕಂಡಕ್ಟರ್ ಚೇಂಜಸ್ ಆಗಿದ್ದು ಇಟ್ ಇಂಡ್ಯೂಸಸ್ ಎನ್ ಇ ಎಮ್ ಎಫ್ ಇನ್ ದ ಸರ್ಕ್ಯೂಟ್. ಅದೇನಾಗುತ್ತೆ, ಒಂದು ಇ ಎಮ್ ಎಫ್ನ ಇಂಡ್ಯೂಸ್ ಆಗುತ್ತೆ ಅಂತ ಹೇಳಿದ್ರು. ಎಷ್ಟು ರೇಟ್ ಆಫ್ ಚೇಂಜ್ ಆಗುತ್ತೆ ಅಂದರೆ ಎಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಡಿಸ್ಟರ್ಬ್ ಆಗುತ್ತೋ ಅಷ್ಟು ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಅಥವಾ ಇ ಎಮ್ ಎಫ್ ಪ್ರೊಡಕ್ಷನ್ ಆಗುತ್ತೆ ಅಂತ ಅವರು ಹೇಳಿಕೊಡ್ತಾರೆ. ಅದರ ಬೇಸಿಸ್ ಮೇಲೆ ಬರುವಂಥದ್ದು ನಮಗೆ ಎ ಸಿ ಜನರೇಟರ್. ಸೊ ಎ ಸಿ ಜನರೇಟರ್ ಇಸ್ ಅ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಆನ್ ಎಲೆಕ್ಟ್ರಿಕಲ್ ಎನರ್ಜಿ. ಹಾಗಾದರೆ ಇಫ್ ಮೋಟರ್ ವರ್ಕ್ಸ್ ವಿತ್ ದ ಪ್ರಿನ್ಸಿಪಲ್ ಆಫ್ Fleming's left hand rule, then generator works with the principle of Fleming's right hand rule. ಇಲ್ಲಿ ಯೂಸ್ ಆಗುವಂಥದ್ದು Fleming's right hand rule. Fleming's right hand rule. Fleming's right hand rule says that if you hold your right hand first three fingers mutually perpendicular to each other, so thumb represents motion, magnetic field and the current, motion field current, same thing. ಇಲ್ಲೂ ಅಷ್ಟೇ motion field current, ಇಲ್ಲೂ ಅಷ್ಟೇ motion field current. ಹಾಗಾದರೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಲ್ಲಿ ಮೋಷನ್ ಆಫ್ ದ ಕಂಡಕ್ಟರ್ ನಾವು ಕಂಡುಹಿಡ್ತೇವೆ. ಬಿಕಾಸ್ ವಿ ಡೋಂಟ್ ನೋ, ಬಿಕಾಸ್ ವಿ ಆರ್ ಸಪ್ಲೈಯಿಂಗ್ ದ ಎಲೆಕ್ಟ್ರಿಸಿಟಿ, we know the direction of the magnetic field, but we don't know the direction of the motion of the conductor. ಆದರೆ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲಲ್ಲಿ ನೋಡಿ, direction of the induced current, we don't know the direction of the induced current. ಯಾಕೆ ಹೇಳಿ, here we know the magnetic field, direction of the magnetic field we know, and we know the direction of the motion of the conductor, but we don't know in which direction the induced current will be passing, either it is pointing to the left side or the right side. ಹಾಗಾದರೆ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲಲ್ಲಿ ನಾವು ಏನನ್ನು ಕಂಡುಹಿಡಿತೀವಿ, direction of the induced EMF. EMF ದ ಡೈರೆಕ್ಷನ್ ನಾವು ಐಡೆಂಟಿಫೈ ಮಾಡುವಂಥದ್ದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಒನ್. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಲೆಫ್ಟ್ ಅಂತ ಬಂದಾಗ ಥಂಬ್ ನೆನ್ಪಿಟ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ರೂಲಲ್ಲಿ ಡೈರೆಕ್ಷನ್ ಆಫ್ ದ ಮೋಷನ್ ಆಫ್ ದ ಕಂಡಕ್ಟರ್ ಗೊತ್ತಿರಲ್ಲ, ಅದನ್ನು ಕಂಡುಹಿಡಿತೀವಿ. ರೈಟ್ ಹ್ಯಾಂಡ್ ರೂಲಲ್ಲಿ ವಿ ಆರ್ ಗೋನ್ ಫೈಂಡ್ ಔಟ್ ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ EMF. Okay, now see here. Construction, this is the basic construction. You can see this is the north pole and the south pole of an electromagnets or a permanent magnets. Here once again armature A, B, C, D. Now S1 and S2 ಗಮನಿಸಿ, ಮೋಟರಲ್ಲಿ ಸ್ಪ್ಲಿಟ್ ರಿಂಗ್ಸನ್ನು ಯೂಸ್ ಮಾಡಿದ್ದೀವಿ. ಇಲ್ಲಿ ನಾವು ಯೂಸ್ ಮಾಡೋದು ಸ್ಲಿಪ್ ರಿಂಗ್ಸ್. ಫಸ್ಟ್ ಡಿಫರೆನ್ಸ್. ಸೊ ಎಲೆಕ್ಟ್ರಿಕ್ ಕನ್ಸ್ಟ್ರಕ್ಷನಲ್ಲಿ ಬರುತ್ತೆ ಫಸ್ಟ್ ಡಿಫರೆನ್ಸ್. ಮೋಟರಲ್ಲಿ ಯಾವುದನ್ನು ಯೂಸ್ ಮಾಡಿದ್ವಿ, ಸ್ಪ್ಲಿಟ್ ರಿಂಗ್ಸನ್ನು ಯೂಸ್ ಮಾಡಿದ್ವಿ. ಅಂದರೆ ಒಂದು ರಿಂಗನ್ನು ಅರ್ಧ ಕಟ್ ಮಾಡಿ ಕನೆಕ್ಟ್ ಮಾಡಿದ್ವಿ. ಇದರಲ್ಲೆಲ್ಲ ಕೋ ಆಕ್ಸಿಯಲ್, ಎರಡು ಸೇಮ್ ಆಕ್ಸಿಸ್ ಇರುವಂಥದ್ದು ಎರಡು ಸಪ್ರೇಟ್ ರಿಂಗ್ಸನ್ನು ಯೂಸ್ ಮಾಡಿದ್ವಿ. ಓಕೆನಾ. ಆ್ಯಂಡ್ ಹಿಯರ್ ವಿ ಹ್ಯಾವ್ ಕನೆಕ್ಟೆಡ್ ಟು ದ ಲೋಡ್. ಇಲ್ಲಿ ಗ್ಯಾಲ್ವನೋಮೀಟರ್ ಅಂತ ಬರ್ದೀನಿ, ಲೋಡ್ ಅಂತಲೂ ಕೂಡ ಬರೀಬೋದು. ಅಲ್ಲಿ ನಾವು ಬ್ಯಾಟ್ರೀಸನ್ನು ಯೂಸ್ ಮಾಡಿದ್ವಿ, ನೆನಪಿದೆಯಾ? ಇಲ್ಲಿ ನಾವು ಬ್ಯಾಟ್ರೀಸನ್ನು ಯೂಸ್ ಮಾಡಿದ್ವಿ ಬಿಕಾಸ್ ವಿ ಆರ್ ಸಪ್ಲೈಯಿಂಗ್ ದ ಎಲೆಕ್ಟ್ರಿಸಿಟಿ ಅಲ್ಲಿ. ಬಟ್ ಇಲ್ಲಿ ನಾವು ಇ ಎಮ್ ಎಫ್ನ ಇಂಡ್ಯೂಸ್ ಮಾಡೋದ್ರಿಂದ ನಾವು ಲೋಡನ್ನು ಹಾಕಿದ್ದೀವಿ. ಸೊ ದಿಸ್ ಇಸ್ ದ ಆರ್ಮೇಚರ್. ಫಸ್ಟ್ ಆರ್ಮೇಚರ್ನ ತಿರುಗಿಸ್ತೀವಿ. ವಿ ಆರ್ ಗೋನಾ ರೊಟೇಟ್ ದ ಆರ್ಮೇಚರ್ ಆ್ಯಂಡ್ ಎಲೆಕ್ಟ್ರಿಸಿಟಿ ವಿಲ್ ಬಿ ಪ್ರೊಡ್ಯೂಸ್ಡ್. ಹೌ ಇಟ್ ಪ್ರೊಡ್ಯೂಸ್ ದಟ್ ಐ ಆಮ್ ಗೋನಾ ಎಕ್ಸ್ಪ್ಲೈನ್. ಕ್ಲಿಯರಾ? ಕನ್ಸ್ಟ್ರಕ್ಷನ್ ಓಕೆನಾ? ಕನ್ಸ್ಟ್ರಕ್ಷನ್ ಅರ್ಥ ಆಯ್ತಾ? Now the working principle. The most important one. ಹೇಳೋದನ್ನ ತುಂಬ ಕೀ ಪಾಯಿಂಟ್ಸ್ ಥರ ಸಿಂಪ್ಲಿಫೈ ಮಾಡಿ ಹೇಳಿಬಿಡ್ತೀನಿ. ಜಸ್ಟ್ ಅಬ್ಸರ್ವ್ ಇಟ್. ನೋಡಿ, ಒನ್ಸ್ ಅಗೇನ್ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಮಧ್ಯ ಆರ್ಮೇಚರ್ ಇರುವಂಥದ್ದು. ಓಕೆ, ಆರ್ಮೇಚರ್ ವಿಲ್ ಬಿ ಪ್ಲೇಸ್. See, first armature will be like this, straight. ಈ ಥರ ಇದೆ ಆರ್ಮೇಚರ್. ಓಕೆ, ಆರ್ಮೇಚರ್ ಸ್ಟ್ರೈಟ್ ಇದೆ. ಸೊ ಇಟ್ ಇಸ್ ಫಾರ್ಮ್ಸ್ 90 ಡಿಗ್ರಿ. ನೋ ಎಲೆಕ್ಟ್ರಿಸಿಟಿ ವಿಲ್ ಬಿ ಪ್ರೊಡ್ಯೂಸ್. ಹೇಳಿಕೊಟ್ಟಿದ್ದೀನಿ. ಸೊ ಇಟ್ ಇಸ್ ಫಾರ್ಮ್ಸ್ ಲೈಕ್ ದಿಸ್ 90 ಡಿಗ್ರಿ. ಸೊ ನೋ ಎಲೆಕ್ಟ್ರಿಸಿಟಿ ವಿಲ್ ಬಿ ಪ್ರೊಡ್ಯೂಸ್. Perpendicular, no electricity will be produced. Now see, if it pushes to 180 or 0 degree or make it as 180, so 90 degree no electricity. When I am pushing like this, idana hige tirgistaa idini.
ಹೀಗೆ ತಿರುಗಿಸ್ತಾ ಇದ್ದೀನಿ. ವೆನ್ ಇಟ್ ಇಸ್ ಬಿಕಮ್ 0 ಆರ್ 180 ಡಿಗ್ರಿ. ಸೊ ಈ ಕಡೆ ತಗೊಳ್ಳೋಣ, 0 ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ನೋ ಪ್ರಾಬ್ಲಮ್. ಸೊ 90 ಡಿಗ್ರಿ ಇದೆ, 90 ಡಿಗ್ರಿಯಿಂದ 0 ಡಿಗ್ರಿಗೆ ಬಂತು. ಸೊ ವೆನ್ ಇಟ್ ಈಸ್ ಚೇಂಜಸ್ ಲೈಕ್ ದಿಸ್, ವೆನ್ ಇಟ್ ಈಸ್ ಫಾರ್ಮ್ಸ್ parallel along with the direction that changes the flux. ಸೊ ಅರ್ಥ ಆಗ್ತೀಯ ನಾನು ಹೇಳ್ತೀನಿ, ಇದು ಕ್ಲಾಕ್ ವೈಸ್ ತಿರುಗ್ತಾ ಇದೆ, ಕ್ಲಾಕ್ ವೈಸ್ ತಿರುಗ್ತಾ ಇದೆ. ಸೊ ವೆನ್ ಇಟ್ ಇಸ್ ಮೂವಿಂಗ್ ಲೈಕ್ ದಿಸ್ coaxial. Now see here, when this changes, obviously the current will gonna produce and the galvanometer will show in a positive direction. Galvanometer will show in a positive direction. Once again, north pole and the south pole, and I'm moving down. So 90 to 0 degree ಬಂದೆ, 0 ಡಿಗ್ರಿ, 0 ಇಂದ ಮತ್ತೆ ಮೂವ್ ಆಗ್ತಾ ಇದ್ದೀನಿ, ಕಂಟಿನ್ಯೂ ಮಾಡ್ತಾ ಇದ್ದೀನಿ. 270ಗೆ ಬಂತು, 270ಗೆ ಬಂತು. ವೆನ್ ಇಟ್ ಈಸ್ ರೀಚಸ್ ಹಿಯರ್ 270, once again no electricity. When it is moving reverse north pole, south pole, ಮತ್ತೆ ರಿವರ್ಸ್ ಮಾಡಿದ್ದೀನಿ. Now the deflection will be there in a opposite direction. ಮತ್ತೆ north pole and the south pole, when it is reaches once again from 270 to 0 degree, once again it forms in a negative. So always remember, no current, positive, once again 0, negative, maximum, and 0. So as it rotates like this, so you will get the current in the form. ಗ್ರಾಫ್ ಅಲ್ಲಿ ಹಾಕಿ ತೋರಿಸ್ಬಿಡ್ತೀನಿ. ಫಸ್ಟ್ ಹಾಫ್ ಅಲ್ಲಿ 0 ಇಂದ ಮ್ಯಾಕ್ಸಿಮಮ್ ಹೋಯಿತು, ಸೆಕೆಂಡ್ ಹಾಫ್ ಅಲ್ಲಿ ಮ್ಯಾಕ್ಸಿಮಮ್ ಇಂದ 0 ಬಂತು, ಥರ್ಡ್ ಹಾಫ್ ಅಲ್ಲಿ ನೆಗೆಟಿವ್ 0 ಇಂದ ಮ್ಯಾಕ್ಸಿಮಮ್ ಹೋಯಿತು, ಫೋರ್ತ್ ಹಾಫ್ ಅಲ್ಲಿ ಮತ್ತೆ ಮ್ಯಾಕ್ಸಿಮಮ್ ಇಂದ 0 ಬಂತು. ಟುಗೆದರ್ ಗ್ರಾಫ್ ಅನ್ನು ಹಾಕಿದ್ರೆ ಐ ವಿಲ್ ಗೆಟ್ ಅ ಗ್ರಾಫ್ ಲೈಕ್ ದಿಸ್. ಸೊ ನೋಡಿ, 0 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ, 360 ಡಿಗ್ರಿ. ಒಂದು ಕಂಪ್ಲೀಟ್ ಸರ್ಕಲ್ ಆಗಬೇಕಾದಾಗ ಫಸ್ಟ್ ಹಾಫ್ ಅಲ್ಲಿ ಪಾಸಿಟಿವ್ ಕರೆಂಟ್ ಇರುತ್ತೆ, ಇಂಡ್ಯೂಸ್ಡ್ EMF. ಸೆಕೆಂಡ್ ಹಾಫ್ ಅಲ್ಲಿ ನೆಗೆಟಿವ್ ಇರುತ್ತೆ. ಸೊ ದಟ್ ಈಸ್ ಹೌ ಎನ್ AC ವರ್ಕ್ಸ್, ಹೌದಲ್ಲ? ಸೊ ಫಸ್ಟ್ ಹಾಫ್ ಅಲ್ಲಿ ಪಾಸಿಟಿವ್ ಬಂತು, ಮತ್ತೆ ಪಾಸಿಟಿವ್ ಇಂದ 0 ಬಂತು, ಸೆಕೆಂಡ್ ಅಲ್ಲಿ ಮತ್ತೆ ನೆಗೆಟಿವ್ ಆಯಿತು ವಿತ್ ಮ್ಯಾಕ್ಸಿಮಮ್, ಮತ್ತೆ 0 ಬಂತು. ಇವಿಷ್ಟನ್ನ ಸೇರಿಸಿದ್ರೆ ಐ ವಿಲ್ ಗೆಟ್ ಒನ್ ವೇವ್ ಲೈಕ್ ದಿಸ್. ಸೊ ಹಿಯರ್ ಟು ಹಿಯರ್, here to here, here to here, and here to here, complete 360 degree. This is how an AC generator works. So ಇದನ್ನ ತಿರುಗಿಸ್ತಾ ಹೋಗ್ತೀವಿ, 1 round, 2 round, 3 round, 4 round ಅಂತ, that much of waves will gonna form. ಓಕೆನಾ? ಹಾಗಾದ್ರೆ ಸ್ಪ್ಲಿಟ್ ರಿಂಗ್ಸ್, ಅಲ್ಲಿ ಸ್ಪ್ಲಿಟ್ ರಿಂಗ್ಸ್ ಏನಾಯಿತು, that used to change the direction of the current. Here the slip rings will gonna give the continuous connection between the brush and the rings. Now ನೋಡಿ, armature ಅಲ್ಲಿ every half of the cycle connection between the brush and the rings ಡಿಸ್ಕನೆಕ್ಟ್ ಆಗ್ತಾ ಇತ್ತು, ಹೌದಲ್ಲ? ಇಲ್ಲಿ ಹಾಗಾಗಲ್ಲ, ಸ್ಲಿಪ್ ರಿಂಗ್ಸ್ ಇರೋದ್ರಿಂದ ನಮಗೆ ಕಂಟಿನ್ಯೂಸ್ ಆಗಿ ಕನೆಕ್ಷನ್ ಬಿಟ್ವೀನ್ ಆರ್ಮೇಚರ್ ಅಂಡ್ ದ ಬ್ರಷಸ್ ಸಿಗ್ತಾ ಹೋಗುತ್ತೆ. ಹೆನ್ಸ್ ವಿ ಆರ್ ಗೋನಾ ಗೆಟ್ continuous current, but in every half of the cycle it changes its direction. This is how an AC generator works. ಓಕೆನಾ? ಹಾಗಾದರೆ ಇಲ್ಲೂ ಕೂಡ ಹಾಗೆ. ಸರ್, ಹೌ ವಿ ಕ್ಯಾನ್ ಗೆಟ್ ಮೋರ್ ಕರೆಂಟ್ ಅಂತಂದರೆ rotate fast. So change in the magnetic flux should be more, and power of the magnet should increase. Here also increase the number of turns of the coil. So ನಾವು ಎಷ್ಟು ಕ್ವಿಕ್ ಆಗಿ ರೊಟೇಟ್ ಮಾಡ್ತೀವೋ ಅಷ್ಟು ಕ್ವಿಕ್ ಆಗಿ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಆಗುತ್ತೆ. ಐ ಮೀನ್ ಟು ಸೇ EMF will gonna induces more. ಇಷ್ಟೇ ಕ್ಲಿಯರಾ? ಪಕ್ಕನ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಸೊ ನೋಡಿ, ಮತ್ತೆ ಹೇಳ್ತೀನಿ, ನೋ ಕರೆಂಟ್, ಮ್ಯಾಕ್ಸಿಮಮ್ ಕರೆಂಟ್, no current, maximum current, no current. Okay? So I repeat, no current is flowing, maximum current is flowing, no current,
maximum current, once again no current. So example ಮತ್ತೆ ಕೇಳ್ತಾರೆ in which angle we are gonna, there will be no production of electricity when 90 degree and 270 degree, 0 degree ಮತ್ತು 180 degree ಇದ್ದಾಗ we can expect the maximum current flowing in the circuit. ಓಕೆನಾ? ಇಷ್ಟು ಕ್ಲಿಯರ್ ಆದರೆ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಸೊ ರಿಪೀಟ್ ಒನ್ ಮೋರ್ ಟೈಮ್. Fleming's right hand rule we are going to use to check the direction of the induced EMF. EMF ಏನು ಇಂಡ್ಯೂಸ್ ಆಗಿತ್ತು ಅದರ ಡೈರೆಕ್ಷನ್ ಅನ್ನು ಚೆಕ್ ಮಾಡಲಿಕ್ಕೆ ನಾವು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ನ ಯೂಸ್ ಮಾಡ್ತೀವಿ. ಹಾಗಾದರೆ ನಮ್ಮ ಮನೆಗೆ ಸಪ್ಲೈ ಆಗ್ತಿರೋವಂಥದ್ದು ಎ ಸಿ ಮೈನ್ಸ್ ಅಂತ ಕರಿತೀವಿ, ಹೌದಾ? ನಮ್ಮ ಮನೆಗೆ ಸಪ್ಲೈ ಆಗ್ತಿರುವಂಥದ್ದು ಎ ಸಿ ಮೈನ್ಸ್. ಅದರ ಫ್ರೀಕ್ವೆನ್ಸಿ ಏನಿರುತ್ತೆ, ದ ಫ್ರೀಕ್ವೆನ್ಸಿ ಆಫ್ ಎ ಸಿ ಮೈನ್ಸ್ ಈಸ್ ಎಫ್ ಇಸ್ ಈಕ್ವಲ್ ಟು 50 ಹರ್ಟ್ಸ್, 220 ವೋಲ್ಟ್ಸ್, 220 or 230 ವೋಲ್ಟ್ಸ್ ಇರುತ್ತೆ. ನಮ್ಮ ಮನೆಗೆ ಡೊಮ್ಯಾಸ್ಟಿಕ್ ಪರ್ಪಸ್, ನಮ್ಮ ಮನೆಗಳಿಗೆ ಸಪ್ಲೈ ಆಗ್ತಿರುವಂತಹ ಎಲೆಕ್ಟ್ರಿಸಿಟಿ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ? 50 ಹರ್ಟ್ಸ್. 50 ಹರ್ಟ್ಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇನ್ 1 ಸೆಕೆಂಡ್ 50 ವೇವ್ಸ್ ಬರುತ್ತೆ ಎ ಸಿ ಮೈನ್ಸ್. ಅಂದರೆ ಇಫ್ ಐ ರೈಟ್ ಹಿಯರ್ ದಿಸ್ ಇಸ್ 1 ವೇವ್, if I continue this becomes 2 waves. ಆಯ್ತಾ? ಇಲ್ಲಿ ಎಷ್ಟು ವೇವ್ಸ್ ಇದೆ? 2 ವೇವ್ಸ್ ಇದೆ. ಇಲ್ಲಿಂದ ಇಲ್ಲಿಗೆ 1 ವೇವ್, ಇಲ್ಲಿಂದ ಇಲ್ಲಿಗೆ 2 ವೇವ್. ಈ ಥರ ವೇವ್ಸ್ ಎಷ್ಟು ಬರುತ್ತೆ? 50 ವೇವ್ಸ್ ಬರುತ್ತೆ ಇಲ್ಲಿ ನಮ್ಮ ಮನೆಗೆ ಸಪ್ಲೈ ಆಗ್ತಿರುವಂತಹ ಎಲೆಕ್ಟ್ರಿಸಿಟಿಯಲ್ಲಿ. ಹಾಗಾದರೆ ಹೌ ಮೆನಿ ಟೈಮ್ಸ್ ಇಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್, ಈ ಕ್ವಶನ್ ಅನ್ನು ಕೇಳ್ತಾರೆ. ಸೊ ಇಟ್ ವಿಲ್ ಗೋನಾ ಚೇಂಜ್ 100 ಟೈಮ್ಸ್. ಹಾಗಾದರೆ 1 ಸೆಕೆಂಡಲ್ಲಿ ನಮ್ಮ ಮನೆಗೆ ಸಪ್ಲೈ ಆಗ್ತಿರುವಂತಹ ಎಲೆಕ್ಟ್ರಿಸಿಟಿ 1 ಸೆಕೆಂಡಲ್ಲಿ ಎಷ್ಟು ಬಾರಿ ಡೈರೆಕ್ಷನನ್ನು ಚೇಂಜ್ ಮಾಡುತ್ತೆ ಅಂತಂದರೆ 100 ಟೈಮ್ಸ್ ಚೇಂಜ್ ಮಾಡುತ್ತೆ. ನೋಡಿ, ಒಂದು ವೇವಲ್ಲಿ 2 ಸತಿ, ದಿಸ್ ಇಸ್ ಪಾಸಿಟಿವ್, ದಿಸ್ ಇಸ್ ನೆಗೆಟಿವ್, ದಿಸ್ ಇಸ್ ಪಾಸಿಟಿವ್ ಆ್ಯಂಡ್ ದಿಸ್ ಇಸ್ ನೆಗೆಟಿವ್. ನೋಡಿ, ಇದು 1 ವೇವ್, ಇಲ್ಲಿ ತನಕ ಬರೆದಿರೋದು 1 ವೇವ್, ಹೌದಾ? 1 ವೇವಲ್ಲಿ 2 ಬಾರಿ ಚೇಂಜ್ ಮಾಡುತ್ತೆ. 50 ವೇವಲ್ಲಿ ಎಷ್ಟು ಬಾರಿ ಚೇಂಜ್ ಮಾಡುತ್ತೆ? 100 ಟೈಮ್ಸ್, 100 ಬಾರಿ ಚೇಂಜ್ ಮಾಡುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. 50 ಪಾಸಿಟಿವ್ ವೇವ್ ಇರುತ್ತೆ, 50 negative wave irutte. This is most important one. They will ask the question like this: what is the frequency of an electric current supplied domestic to electrical appliances for household circuits? So what is the frequency that we have supplied? And then our question here, the answer is very clear. The frequency is 50 hertz. ಎಷ್ಟು hertz ಇರುತ್ತೆ? 50 hertz ಇರುತ್ತೆ. How many times it changes its direction? 100 times it changes its direction. That keep it in mind. ಒಂದು ವೇವಲ್ಲಿ 2 ಬಾರಿ ಚೇಂಜ್ ಮಾಡುತ್ತೆ. 50 ವೇವ್ ಬರ್ತಾ ಇದೆ, 100 ಬಾರಿ ಚೇಂಜ್ ಮಾಡುತ್ತೆ. So it will going to change 100 times. So if the frequency is 50 hertz, it changes 100 times its direction. Clear? This is the entire concept about your electromagnetic induction. ಓಕೆನಾ? ಇಷ್ಟು ಕ್ಲಿಯರಾ? ಏನು ಡೌಟ್ ಇಲ್ವಾ? ಹಾಗಾದರೆ ಫೈನಲ್ ಕಾನ್ಸೆಪ್ಟ್ ಟ್ರಾನ್ಸ್ಫಾರ್ಮರ್. ಫೈನಲ್ ಕಾನ್ಸೆಪ್ಟ್ ಬರುವಂಥದ್ದು ಟ್ರಾನ್ಸ್ಫಾರ್ಮರ್. So what is a transformer? Transformer is a device that is used to change the output voltage. Change the output voltage and so that will be used to increase or decrease the output voltage. Output voltage ಅನ್ನು ಜಾಸ್ತಿ ಅಥವಾ ಕಮ್ಮಿ ಮಾಡಲಿಕ್ಕೆ ಒಂದು ಡಿವೈಸ್ ಅನ್ನು ಯೂಸ್ ಮಾಡ್ತೀವಿ. ಆ ಡಿವೈಸ್ ಅನ್ನು ನಾವು ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. So what is the symbolic representation? ನೋಡಿ, this will be the symbolic representation of a transformer. Important one. This is a symbolic representation. See, left side we call it as primary coil. Right side it is secondary coil. ಲೆಫ್ಟ್ ಸೈಡ್ ಬರುವಂಥದ್ದನ್ನ ಪ್ರೈಮರಿ ಕಾಯಿಲ್ ಅಂತ ಕರಿತೀವಿ, ರೈಟ್ ಸೈಡ್ ಬರುವಂಥದ್ದನ್ನ ಸೆಕೆಂಡರಿ ಕಾಯಿಲ್ ಅಂತ ಕರಿತೀವಿ. ಇಲ್ಲೇನು ನಿಮಗೆ ಲೈನ್ ಕಾಣಿಸ್ತಿದೆ, ದಿಸ್ ಇಸ್ ಸಾಫ್ಟ್ ಐರನ್ ಕೋರ್. Core. We
call it as core, that is made up of soft iron and it is laminated. ನಾನು ಹೇಳುವಂತಹ ಪ್ರತಿ ಒಂದು ಪದನೂ ಇಂಪಾರ್ಟೆಂಟ್ ಬರುತ್ತೆ. ಸೊ ಏನಿದು ಪ್ರೈಮರಿ ಕಾಯಿಲ್, this is secondary coil, this is the core material, this core material is made up of soft iron and it is laminated. Question ಬರುತ್ತದು, sir why sir it is laminated? To avoid the loss of energy by eddy current. ಇಷ್ಟು ತಿಳ್ಕೊಳ್ಳಿ ಸಾಕು. ಕ್ವಶನ್ ಕೇಳ್ತಾರೆ why it is laminated ಅಂತ ಕ್ವಶನ್ ಕೇಳ್ತಾರೆ. ಆನ್ಸರ್ ಇಸ್ ವೆರಿ ಸಿಂಪಲ್, ಟು ಅವಾಯ್ಡ್ ದ ಲಾಸ್ ಆಫ್ ಎನರ್ಜಿ ಕರೆಂಟ್ ಅಥವಾ ಲಾಸ್ ಆಫ್ ಎನರ್ಜಿ ಅಂತ ಕರೆಯೋಣ. ಸೊ ಬಿಕಾಸ್ ಆಫ್ ಎಡಿ ಕರೆಂಟ್ ಇಂದ ಎನರ್ಜಿ ಲಾಸ್ ಆಗೋದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಸಾಫ್ಟ್ ಐರನ್ ಏನಿರುತ್ತೆ ಅದನ್ನ ಲ್ಯಾಮಿನೇಟ್ ಮಾಡಿರ್ತಾರೆ. ಪ್ರೈಮರಿ ಕಾಯಿಲ್, ಸೆಕೆಂಡರಿ ಕಾಯಿಲ್, ಸಾಫ್ಟ್ ಐರನ್ ಕೋರ್. ಇದು ಟ್ರಾನ್ಸ್ಫಾರ್ಮರ್. ಓಕೆನಾ, ಕ್ಲಿಯರಾ? ನೋಟ್ ಮಾಡ್ಕೊಂಡ್ರಾ? ಓಕೆ, ಹಾಗಾದರೆ ನೆಕ್ಸ್ಟ್ ಬರುವಂಥದ್ದು ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್. There are two types of transformers. One is step up transformer, another one is step down transformer. ಹೆಸರಲ್ಲಿ ಗೊತ್ತಾಗುತ್ತೆ. ಸ್ಟೆಪ್ ಅಪ್ ಮೀನ್ಸ್ ಔಟ್ಪುಟ್ ವೋಲ್ಟೇಜ್ನ ಜಾಸ್ತಿ ಮಾಡುವಂಥದ್ದು, ಸ್ಟೆಪ್ ಡೌನ್ ಅಂದರೆ ಔಟ್ಪುಟ್ ವೋಲ್ಟೇಜ್ನ ಕಮ್ಮಿ ಮಾಡುವಂಥದ್ದು. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಮತ್ತು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಏನಪ್ಪ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್? If the number of turns in a secondary coil, if the number of turns in a secondary coil is more than a primary coil, we call it as step up transformer. We call it as step up transformer. Step up transformer ಏನು? ಪ್ರೈಮರಿ ಕಾಯಿಲ್ ಇಂದ ಸೆಕೆಂಡರಿ ಕಾಯಿಲ್ಗೆ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇರಬೇಕು, ಅದನ್ನು ನಾವು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಓಕೆನಾ? ದೆನ್ ಉಲ್ಟಾ, if the number of turns in a primary is more than the number of turns in a secondary, that becomes step down. So either up, either down. First difference. What is the first difference between step up and step down transformer? Is number of turns. Number of turns in a primary coil is small, number of turns in a secondary coil is more. Step up. ಉಲ್ಟಾ ಸ್ಟೆಪ್ ಡೌನ್. ಸ್ಟೆಪ್ ಡೌನ್ ಅಂದ್ರೆ ಏನು? ಪ್ರೈಮರಿನಲ್ಲಿ ಜಾಸ್ತಿ ನಂಬರ್ ಆಫ್ ಟರ್ನ್ಸ್ ಆಫ್ ಕಾಯಿಲ್ಸ್ ಇರುತ್ತೆ, ಸೆಕೆಂಡರಿನಲ್ಲಿ ಕಮ್ಮಿ ಇರುತ್ತೆ. ಫಸ್ಟ್ ಡಿಫ್ರೆನ್ಸ್. ಸೆಕೆಂಡ್ ಡಿಫ್ರೆನ್ಸ್, ದ ಮೋಸ್ಟ್ ಇಂಪಾರ್ಟೆಂಟ್, ಥಿಕ್ನೆಸ್ ಆಫ್ ದ ವೈರ್. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಪ್ರೈಮರಿ ಕಾಯಿಲ್ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಥಿಕ್ನೆಸ್ ಇಸ್ ಮೋರ್ ಇನ್ ಅ ಪ್ರೈಮರಿ ಕಾಯಿಲ್. ಸ್ಟೆಪ್ ಅಪ್, ಇದು ತುಂಬಾ ಇಂಪಾರ್ಟೆಂಟ್ ಒನ್. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಪ್ರೈಮರಿ ಕಾಯಿಲ್ ಥಿಕ್ನೆಸ್ ಜಾಸ್ತಿ ಇರುತ್ತೆ, ಸೆಕೆಂಡರಿ ಕಾಯಿಲ್ ಕಮ್ಮಿ ಇರುತ್ತೆ. ಅದೇ ಥರ ಸ್ಟೆಪ್ ಡೌನ್ಗೆ ಬಂದಾಗ ಸೆಕೆಂಡರಿ ಕಾಯಿಲ್ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಥಿಕ್ನೆಸ್ ಇಸ್ ಮೋರ್ ಇನ್ ಅ ಸೆಕೆಂಡರಿ ಕಾಯಿಲ್ ಇನ್ ಅ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಇಷ್ಟನ್ನು ನೆನಪಿಟ್ಕೊಳ್ಳಿ. There's a main difference between your step up and step down transformers. ಡಿಫ್ರೆನ್ಸ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವೆರಡು ಡಿಫ್ರೆನ್ಸ್ ತುಂಬ ಇಂಪಾರ್ಟೆಂಟ್. ಒನ್ ಈಸ್ ನಂಬರ್ ಆಫ್ ಟರ್ನ್ಸ್ ಆಫ್ ದ ಕಾಯಿಲ್, ಸೆಕೆಂಡ್ ಒನ್ ಥಿಕ್ನೆಸ್. ಯಾವುದಕ್ಕೆ? ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ಲಿ ಪ್ರೈಮರಿ ಕಾಯಿಲ್ ಥಿಕ್ನೆಸ್ ಜಾಸ್ತಿ ಇರುತ್ತೆ, ಸ್ಟೆಪ್ ಡೌನಲ್ಲಿ ಸೆಕೆಂಡರಿ ಕಾಯಿಲ್ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಇಷ್ಟು ಕ್ಲಿಯರಾ? ಹಾಗಾದರೆ ನೆಕ್ಸ್ಟ್ ಬರುವಂಥದ್ದು ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ವೋಲ್ಟೇಜ್ ಆ್ಯಂಡ್ ದ ಕರೆಂಟ್. ದ ಫಾರ್ಮುಲಾ ಇಸ್ ವೆರಿ ಸಿಂಪಲ್. ES by EP is equal to NS by NP is equal to IP by IS. ಇದೊಂದು ಫಾರ್ಮುಲಾನ ನೆನ್ಪಿಟ್ಕೋಬೇಕು. ವಾಟ್ ಈಸ್ EF? ES is EMF in a secondary coil by EMF in a primary coil. Number of turns, N is number of turns. Number of turns in a secondary coil by number of turns in a primary coil. I, current in a primary coil divided by current in a secondary coil. So ಇಲ್ಲಿ ನಾವು ಮೂರು ಫಾರ್ಮುಲಾನ ಜನರೇಟ್ ಮಾಡ್ಕೋಬಹುದು. ಸೊ ಇವೆರಡು ಸೇರಿಸಿ ಒಂದು, ದಟ್ ಈಸ್ ES by EP is equal to NS by NP, ಅಥವಾ NS by NP is equal to IP by IS, or ES by EP is equal to IP by IS.
3 ಫಾರ್ಮುಲಾ ಇದೊಂದನ್ನೇ ಜನರೇಟ್ ಮಾಡ್ಕೋಬೋದು. ಸೊ ಇದೊಂದು ಫಾರ್ಮುಲಾನ ನೆನಪಿಟ್ಕೊಳ್ಳಿ, ಆರಾಮಾಗಿ ಯಾವುದೇ ನ್ಯೂಮರಿಕಲ್ ಬಂದರೂ ಇದರ ಬೇಸಿಸ್ ಮೇಲೆ ಸಾಲ್ವನ್ನ ಮಾಡ್ಕೋಬೋದು. ದಟ್ಸ್ ಅ ಸಿಂಪಲ್, ಆರಾಮ್ಸೆ ಕಲಿಬೋದು, ಸಿಂಪಲ್ ಆಗಿದೆ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಅಬೌಟ್ ಯುವರ್ ಟ್ರಾನ್ಸ್ಫಾರ್ಮರ್ಸ್. ಸೊ ಹಾಗಾದರೆ ಟ್ರಾನ್ಸ್ಫಾರ್ಮರ್ಸ್ ಬಗ್ಗೆ ಹೇಳೋದಾದರೆ ಇಟ್ಸ್ ವೆರಿ ಕ್ಲಿಯರ್. ಟ್ರಾನ್ಸ್ಫಾರ್ಮರ್ ಇಸ್ ಅ ಡಿವೈಸ್ that used to increase or decrease the output voltage. ಹಂಗೆ ಬಂದಾಗ ಎರಡು ಥರ ಟ್ರಾನ್ಸ್ಫಾರ್ಮರ್ ಬರುತ್ತೆ, ಸ್ಟೆಪ್ ಅಪ್ ಮತ್ತು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಸೆಕೆಂಡರಿ ಕಾಯಿಲ್ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇರುತ್ತೆ, ಸ್ಟೆಪ್ ಡೌನಲ್ಲಿ ಸೆಕೆಂಡರಿ ಕಾಯಿಲ್ದು ಕಮ್ಮಿ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್, ಸ್ಟೆಪ್ ಅಪ್ಪಲ್ಲಿ ಪ್ರೈಮರಿ ಕಾಯಿಲ್ ಥಿಕ್ನೆಸ್ ಜಾಸ್ತಿ ಇರುತ್ತೆ, ಸ್ಟೆಪ್ ಡೌನಲ್ಲಿ ಸೆಕೆಂಡರಿ ಕಾಯಿಲ್ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಒನ್ ಮೋರ್, ದ ಕೋರ್ ಮೆಟೀರಿಯಲ್ ಇಸ್ ಮೇಡ್ ಅಪ್ ಆಫ್ ಸಾಫ್ಟ್ ಐರನ್. It is laminated so that we can reduce the loss of energy by eddy current. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಫಾಲೋಡ್ ಬೈ ದಿಸ್ ಫಾರ್ಮುಲಾ. ಈ ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಳಿ, ಇಷ್ಟೆಲ್ಲ ಬೇಡ, ಇದೊಂದು ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ ಸಾಕು. ಸೊ ಇದೊಂದು ಫಾರ್ಮುಲಾನ ನೆನ್ಪಿಟ್ಕೊಂಡ್ರೆ ಇದರಲ್ಲಿ ಬರುವಂತಹ ಯಾವುದೇ ನ್ಯೂಮರಿಕಲ್ಸ್ ಆಗಿರ್ಬೋದು ಆರಾಮ್ಸೆ ಸಾಲ್ವನ್ನ ಮಾಡ್ಬೋದು. ಸೊ ದಿಸ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್ ಅಬೌಟ್ ಯುವರ್ electromagnetism part B and part C. This class is for both CBSE as well as ICSE students. ಸೊ ಇಬ್ಬರಿಗೂ ಈ ಕಾನ್ಸೆಪ್ಟ್ ಇದೆ. ಸೊ ಅವೆರಡು ಕಾನ್ಸೆಪ್ಟ್ ಮಾಡಿ ಚೂಸಿ ಮಾಡಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ಸೆಷನ್. ಐ ಹೋಪ್ ಈ ಸೆಷನ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ದೆನ್ ಯು ಹ್ಯಾವ್ ನಾವ್ ಸಬ್ಸ್ಕ್ರೈಬ್ ಇಟ್, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ನೌ ಟೇಕ್ ಕೇರ್. ಬಾಯ್.